ಮತ್ತು ತುಮಕೂರಿಗೂ ತುಂಬ ತುಮಕೂರಿಗಲ್ಲ ಇಡೀ ಪ್ರಪಂಚದ ಜೊತೆ ಒಂದು ದೊಡ್ಡ ಸ್ನೇಹ ಇತ್ತು, ಈಗಲೂ ಇದೆ ಅಂತ ನಮಗೆಲ್ಲ ಅನಿಸಿ ನಾವು ಯಾವುದೋ ಒಂದು ಶೋಕಾಚರಣೆ ಥರ ನಾವು ಮಾಡಬಾರ್ದು. ಮೊದಲೆಲ್ಲ ನಾವು ಇಲ್ಲಿ ಸೇರ್ತಾ ಇದ್ವಿ, ನಾವು ಇಲ್ಲಿ ಸೇರಿದ್ರೆ ಒಂದು ಸಣ್ಣದೊಂದು ಜಾತ್ರೆನೋ ಏನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಎಲ್ಲ ಥರ ಡಿಸ್ಕಷನ್ ಮಾಡ್ತಾ ಇದ್ವಿ, ಆಮೇಲೆ ಎಲ್ಲ ಥರ ಮಾತಾಡ್ತಿದ್ವಿ, ತರಲೆ ಮಾಡ್ತಾ ಇದ್ವಿ, ನಗ್ತಾ ಇದ್ವಿ, ಜಗಳ ಮಾಡ್ತಿದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೊಂದು ದೊಡ್ಡ ಕಾರಣ KTS ಆಗಿದ್ರು ಅವಾಗ. ಅಂದ್ರೆ KTS ಬರ್ತಾ ಇದ್ದಾರೆ ಅಂದ್ರೆ ಹಿಂದಿನ ದಿನದಿಂದನೇ ನಮ್ಗೆ ಸಂಭ್ರಮ ಶುರುವಾಗಿರ್ತಿತ್ತು. ಬೇಕಾಗಿರೋದನ್ನೆಲ್ಲ ಹೊಂಚ್ಕೊಂಡು, ಅದಕ್ಕೆ ಅಡುಗೆ ಮಾಡಕ್ ಬರ್ತಿರ್ಲಿಲ್ಲ ನಮ್ಗೆ. ಬಿಕಾಸ್ ಆಫ್ KTS ನಾವು ಅಡುಗೆ ಮಾಡಕ್ ಕಲ್ತೀವಿ. ಸಮುದ್ರ, ಆಕಾಶ ಇದ್ರ ಬಗ್ಗೆ ತುಂಬಾ ಪ್ರೀತಿ. ಸಮುದ್ರ ಅಂದ್ರೆ ತುಂಬಾ ಪ್ರೀತಿ. ಅವರು ಬಾಂಬೆ ಬಿಟ್ಟು 30 ವರ್ಷ ಆದ್ರೂ ಬಾಂಬೆಲಿ ಸಮುದ್ರ ನೋಡಿ ಹಾಸನದಲ್ಲಿ ಬಂದು ಸುಮಾರು ವರ್ಷ ಇದ್ರು. ತುಮಕೂರಿಗೆ ಬಂದು ಸಮುದ್ರ ಮಾಡೋದು ಬೇಡ, ಬೇರೆ ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ಅಂತ ಸುಮಾರು ಓಡಾಡಿದ್ರು ಫೋಟೋಗ್ರಾಫ್ ಮಾಡೋಕ್ಕೆ. ಇಲ್ಲ ನಾನು ಜೊತೆಲಿ ಹೋಗ್ತಾ ಇದ್ದೆ, ಬೇರೆ ಸ್ನೇಹಿತರ ಜೊತೆ ಹೋಗ್ತಾ ಇದ್ದೆ. ಬೇರೆಯವ್ರಿಗೆಲ್ಲ ಅನಿತಾಗೂ ಹೇಳಿದ್ದಾರೆ, ಒಂದು ಲ್ಯಾಂಡ್ಸ್ಕೇಪ್ ಇರೋದು ವಿಮೆ ಮಾಡಿರೋದು ಫೋಟೋ ಬೇಕು, ನಾನು ಅದನ್ನ ಮಾಡಬೇಕು, ನೆಲ. ಕೊನೆಗೂ ಅವ್ರು ಮಾಡೋಕ್ಕಾಗಲೇ ಇಲ್ಲ. ಮತ್ತೇನು ಅದರಲ್ಲೂ ಸಮುದ್ರನೇ ಮಾಡಿ ಆ ಪೇಂಟಿಂಗು ಕಂಪ್ಲೀಟ್ ಮಾಡಿದ್ವಿ. ಅಂದರೆ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವ್ರಿಗೆ ಸಮುದ್ರ ಮತ್ತು ಆಕಾಶ ಎರಡೂ ಮಿತಿ ಇಲ್ಲದೆ ಇರೋದು. ಹಂಗಂತ ಭೂಮಿಗೆ ಮಿತಿ ಇದೆ ಅಂತ, ಆದರೆ ಅವ್ರು ನೋಡ್ತಾ ಇದ್ದಿದ್ದು ಕ್ರಮ ಥ್ರೂ ಆಕಾಶ. ಎಲ್ಲ ಪೇಂಟಿಂಗಲ್ಲೂ, ಅವ್ರ ಪೇಂಟಿಂಗಲ್ಲಿ ಆಕಾಶ ಇಲ್ಲದೆ ಯಾವ ಪೇಂಟಿಂಗು ಕಂಪ್ಲೀಟ್ ಆಗಿಲ್ಲ. ಎಲ್ಲ ಪೇಂಟಿಂಗಲ್ಲೂ ಆಕಾಶ ಇರುತ್ತೆ. ಒಂದು ಆಕಾಶ ಇರಲ್ಲ, 3-4 ಆಕಾಶ ಇದೆ. ಕಿಟಕಿಯಿಂದ ಕಾಣ್ತಾ ಇರೋದೊಂದು, ಈ ಕಡೆಯಿಂದ ಒಂದು, ಕೆಳಗಡೆ ಒಂದು ಪ್ಯಾಟ್ರನ್, ಅಲ್ಲೊಂದು ಆಕಾಶ. ಈ ಥರದ್ದು ಸುಮಾರು ಅವರು ಕುಪ್ಪಳ್ಳಿಲಿ ಮಾಡಿರೋದನ್ನು ಅವರು ನೆಲ ನೋಡ್ಕೊಂಡು ನೆಲದ ಮೇಲೆ ಅವರು ಇನ್ಸ್ಟಾಲ್ ಮಾಡೋದಕ್ಕಿಂತ ಆಕಾಶನ ಕಾನ್ಸಂಟ್ರೇಟ್ ಮಾಡಿ ಅವರು ಆ ಕಂಪೋಸಿಷನ್ನ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಗೋಡೆನೇ ಇಲ್ಲದೆ ಇರೋಂಥ ಎಲ್ಲ ಸುತ್ತಲೂ ಬಾಗಿಲುಗಳು, ಯಾರು ಬೇಕಾದ್ರೂ ಬರ್ಬೋದು, ಬೇಡದೇ ಇದ್ರೆ ಹೋಗ್ಬೋದು. ಅಂದರೆ ಬಂದೆ ಹೋದೆ ಅನ್ನೋ ಒಂದು ಕಲ್ಪನೆನೇ ಇಲ್ಲದೆ ಇರೋಂಥ, ಅಂದರೆ ಒಳಗಡೆ ಬಂದೆ ಆಚೆ ಹೋದೆ ಅಂತ ಕಲ್ಪನೆ ಇಲ್ಲ. ಯಾವ ಕಡೆ ನಿಂತ್ಕೊಂಡಿರ್ತೀರೋ ಅವ್ರು ಆಚೆ ಇರ್ತಾರೆ, ನಾನು ಒಳಗಿದ್ದೀನಿ ಅಂದರೆ ಒಳಗಿರ್ತೀನಿ, ಆ ಕಡೆ ಇರೋನು ನಾನು ಒಳಗಿದ್ದೀನಿ ಅಂದರೆ ಅವ್ರು ಒಳಗಿರ್ತಾರೆ. ಈ ಥರ ಒಂದು ಕಲ್ಪನೆನ ಆಕಾಶ ಅಂದರೆ ಆ ಸ್ಪೇಸ್ನ ನಾವು ಹೆಂಗೆ ನಾವು ನೋಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಅದು ಗೊತ್ತಾಗತ್ತೆ. ಇದಾದ್ರೆ ಒಳಗೆ ಬನ್ನಿ ಈಗ ಇನ್ನೂ ನಾವು ಮಾತಾಡ್ತಾ ಇದ್ವಿ, ಮೇಲೆ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ, ಅಲ್ಲಿ ಅಂದರೆ ಯಾವ ಚೇರ್ಗೆ ಜಾಸ್ತಿ ವ್ಯಾಲ್ಯೂ ಇದೆ, ಚೇರ್ಗೆ ವ್ಯಾಲ್ಯೂ ಇದೆಯಾ ಅಂತ. ಈಗ ಯಾರೋ ಒಂದು ಒಳ್ಳೆ ವ್ಯಕ್ತಿತ್ವ ಇರೋವಂಥ ಒಬ್ಬ ಮನುಷ್ಯ ಯಾವ ಚೇರ್ ಮೇಲೆ ಕೂತ್ಕೊಂಡಿದ್ರು ಆ ಚೇರ್ಗೆ ವ್ಯಾಲ್ಯೂ ಬರುತ್ತೆ. ಮನುಷ್ಯನಿಂದ ಚೇರ್ಗೆ ವ್ಯಾಲ್ಯೂ ಬರಬೇಕೆ ಹೊರತು ಚೇರಿಂದ ಮನುಷ್ಯನ ವ್ಯಾಲ್ಯೂ ಬರುತ್ತೆ ಅನ್ನೋದು ಅಷ್ಟು ಸಮಂಜಸ ಅಲ್ಲ. ಅಂದರೆ ಇದನ್ನ KT ನಂಬ್ತಾ ಇದ್ರು ಮತ್ತೆ ನಡ್ಕೊಳ್ತಾ ಇದ್ರು. ಅದರಲ್ಲಿ KTS ಇವ್ರ ಜೊತೆಗೆ ಮರ್ಜ್ ಆಗಕ್ಕೆ ಬಹಳ ಪ್ರಯತ್ನ ಪಡ್ತಿರಂಗೆ ಕಾಣಿಸುತ್ತೆ, ಬಟ್ ಮರ್ಜ್ ಆಗಿಲ್ಲ ಅನ್ಸುತ್ತೆ. ಎಲ್ಲ ಕಳ್ಚ್ಕೊಂಡು ಎಲ್ಲರ ಜೊತೆಗೆ ಸೇರ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ನೋಡಿ. ಉಳ್ದವ್ರೆಲ್ಲ ಎಲ್ಲರ ಜೊತೆಗೆ ಮರ್ಜ್ ಆಗ್ತಾರೆ, ಅವ್ರು ಅಷ್ಟು ಸುಲಭ ಮರ್ಜ್ ಆಗಲ್ಲ. ಒಂದು ರೀತಿನಲ್ಲಿ ಬಹುಶಃ ಮನು ಮರ್ಜ್ ಮಾಡಬೇಕು ಅಂತಲೇ ಮಾಡಿರೋದು, ಆದರೂ ಎಷ್ಟೊಂದು ಕಷ್ಟ ನೋಡಿ. ಅದು ಒಬ್ರು ಆರ್ಟಿಸ್ಟ್ ಮಾತ್ರ ಈ ಥರದ, ಅಥವಾ ಅದು ಒಂದು ಕಲಾಕೃತಿ ಆರ್ಟಿಸ್ಟನ್ನು ಮೀರಿ, ಆಬ್ಜೆಕ್ಟನ್ನು ಮೀರಿ ತಾನೇನೋ ಅದನ್ನು ಅದು ರಿಜಿಸ್ಟರ್ ಮಾಡೇ ಮಾಡುತ್ತೆ. ಅಷ್ಟು ಸುಲಭವಲ್ಲ ಅದನ್ನು ದಾಟೋದು. ಒಂದು 15 ವರ್ಷದ ಹಿಂದಿನ ಮಾತು. ಒಂದಿನ CKPನಲ್ಲಿ ನಾಗಾರ್ಜುನ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಕರೆದಿದ್ರು. KTS ಇದ್ದರು, KBನೂ ಇದ್ದರು. KTS ಭಾಳ ದೊಡ್ಡ ಆರ್ಟಿಸ್ಟ್ ಅಂತ ಗೊತ್ತಿತ್ತು, ನನಗೆ ಪರಿಚಯ ಇರಲಿಲ್ಲ. ಅವರು ಸ್ನೇಹ ಮಾಡ್ಕೊಳ್ಳೋಣ ಅಂತ ಆಸೆ ಕೂಡ ಇತ್ತು. ಅವರು ವೇದಿಕೆನಲ್ಲಿ ಜೊತೆಯಲ್ಲಿ ಇದ್ದರು. ನಾನು ನಾಗಾರ್ಜುನ ಮೇಲೆ ಮಾತಾಡಿದೆ. ಆಮೇಲೆ ಅವತ್ತು ಅವ್ರನ್ನ ಮಾತಾಡ್ಸೋಕ್ಕಾಗಲೇ ಇಲ್ಲ. ಸರಿ, ಇದು ಒಂದೇ ಅವಕಾಶ ಇವರು ಸ್ನೇಹ ಇಟ್ಕೊಳಕ್ಕೆ, ಅದು ಸಿಗ್ಲಿಲ್ವಲ್ಲ ಅಂತ ಸುಮ್ಮನೆ ಬಂದೇನೆ. ಮಾರನೇ ದಿನ ಅವರೇ ಫೋನ್ ಮಾಡಿದ್ರು, ಸಂಜೆ ನಿಮ್ಮ ನಂಬರ್ನ KB ಹತ್ರ ತಗೊಂಡೆ,
ನೀವು ಮಾತಾಡಿದ್ದು ಮತ್ತು ನಾಗಾರ್ಜುನನ ಬಗ್ಗೆ ನನಗೆ ಭಾಳ ಆಸಕ್ತಿ ಮೂಡ್ತು. ಆಮೇಲೆ ಅದು ಎಷ್ಟಂದರೆ ಮಾರನೇ ವಾರವೇ ಭಾನುವಾರ ಇನ್ಯಾವುದೋ ವಾರ ನಮ್ಮ ಮನೆಗೆ ಬನ್ನಿ ಹಾಸನ್ಗೆ ಅಂತ ಕರೆದ್ರು. ಅಲ್ಲಿಂದ ಶುರುವಾದ ಸ್ನೇಹ. ಒಂದು 15 ವರ್ಷ ನಿರಂತರವಾಗಿ ಇಲ್ಲಿ ಅದೆಷ್ಟು ಚರ್ಚೆಗಳಾದವು, ಎಷ್ಟು ಬರೀ ಚರ್ಚೆನೇ ಅಲ್ಲ, ಬೆಳಿಗ್ಗೆ ಗ್ಲೆನ್ ಫಿಡಿಚಿಂದ ಶುರುವಾಗಿ ಸಂಜೆಗೆ ಓಲ್ಡ್ ಮಾರ್ಕ್ವರೆಗೂ ನಡೀತು ನಡೀತು ನಡೀತು. ಅದು ಇಡೀ ಜಗತ್ತಿನ ಬೇರೆ ಬೇರೆ ಹೋರಾಟಗಳು. ಹಂಗೆ ಒಂದು ಫ್ರೇಮ್ಗೆ ಹಾಕೋದು ಭಾಳ ಕಷ್ಟ. ಅದು ಹಂಗೆ ಫ್ರೇಮ್ನ ದಾಟಿ ಹೋಗೋವಂಥದ್ದೇ ಆ ಮನಸ್ಥಿತಿನೇ ಅಂಥದ್ದು. ರೈತ ಚಳುವಳಿಯ ಭಾಳ ದೊಡ್ಡ ಹೋರಾಟದ ಉತ್ಸಾಹ ಎಲ್ಲ ತುಂಬಿದವ್ರು ಇವರು. ಅಷ್ಟೇ ಬೇಗ ಅದ್ರ ಬಗ್ಗೆ ನಿರಾಶೆನೂ ಪಟ್ಟರು. ಯಾಕೆ? ತುಂಬ ಸಹಜವಾಗಿ ಭಾಳ ತಕ್ಷಣಕ್ಕೆ ಗೊತ್ತಾದದ್ದು ಇದೊಂದು ಜಾತಿ ಸಂಘಟನೆ. ಇಂಥದ್ದೊಂದು ಆಪಾದನೆನ ರೈತ ಸಂಘಟನೆಗೆ, ರೈತ ಚಳುವಳಿಗೆ ಮಾಡ್ತಾರೆ ಅವರೇ. ನಿಮ್ಗೊಂದು ಸಂವಿಧಾನ ಇಲ್ಲ, ಜಾತಿ ಬಿಟ್ಟಿಲ್ಲ, ಎರಡೇ ಮೇಲ್ಜಾತಿಯರು 2 ಜಾತಿ ಸೇರ್ಕೊಂಡು ಮಾಡಿದ್ದೀರಾ ನೀವು, ನಿಮಗೆ ದಲಿತರನ್ನ ಸೇರಿಸ್ಕೊಳಕ್ಕಾಗ್ತಿಲ್ಲ, ದಲಿತರಿಗೆ ಜಾಗ ಕೊಡೋಕ್ಕಾಗ್ತಿಲ್ಲ, ಅದರಿಂದ ನಿಮ್ಮ ಚಳುವಳಿ ಬ್ಯಾಡ್ ನನಗೆ ಅಂತ. ಹಾಗಾದರೆ ಆ ಥರದ ಜಾತಿನ ಮೀರಿದಂಥ ಇನ್ನೊಂದು ಚಳುವಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು DSSಗೆ ಭಾಳ ಆ್ಯಕ್ಟಿವ್ ಆಗಿ ಇದಾದರು. ಅಷ್ಟೇ ಅಲ್ಲ, ತುಂಬ ತೀವ್ರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು, ಜಾತಿ ಕಂಡ್ರೆ ವಿಪರೀತವಾದ ಸಿಟ್ಟಿರ್ತಿತ್ತು ಅವ್ರಿಗೆ. ಸಹಜವೇ. ಅದು ಬರೀ ಜಾತಿನ ತಿರಸ್ಕರಿಸೋ ಪ್ರಶ್ನೆ ಅಲ್ಲ, ಎಲ್ಲರ ಜೊತೆಗೆ ಬೆರೀಲಿಕ್ಕೆ ಇರೋ ದೊಡ್ಡ ಅಡ್ಡಿ, ಮನುಷ್ಯರ ನಡುವೆ ಇರೋ ಭಾಳ ದೊಡ್ಡ ಅಡ್ಡಿ ಜಾತಿ. ಅದೆಷ್ಟರ ಮಟ್ಟಿಗೆ ಆ ಜಾತಿ ನಮ್ಮನ್ನು ಕುಲಿಗೆಡಿಸಿದೆ ಅಂತಂದರೆ, ನಾವು ಒಬ್ಬ ಒಳ್ಳೆಯ ಮುಕ್ತ ಕಲಾವಿದ ಆಗೋಕ್ಕಾಗಲ್ಲ, ಒಬ್ಬ ಮುಕ್ತವಾದ ರೈಟರ್ ಆಗೋಕ್ಕಾಗಲ್ಲ, ಒಬ್ಬ ಮುಕ್ತವಾದ ಹೋರಾಟಗಾರರು ಆಗೋಕ್ಕಾಗಲ್ಲ. ಈಗಿರೋ ಬಹುಶಃ ಔಟ್ ಆಫ್ ಇದು ಅಂತ ಹೇಳ್ತಾ ಇದ್ದೀನಿ, ಬಹುಶಃ ಅಷ್ಟೊಂದು ದೊಡ್ಡ ಚಳುವಳಿನಲ್ಲಿ ತೊಡಕೊಂಡಿರೋ ಜಾತಿ ಕಾರಣಕ್ಕೆ ಅದೆಷ್ಟು ಸೀಮಿತವಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಕಲಾವಿದರಂತೂ ಬಹುಪಾಲು ಈ ಜಾತಿಯ ಕಾರಣಕ್ಕೆ, ಅದು ಪೇಂಟಿಂಗಿಗೂ, ಒಂದು ಬ್ರಷ್ಗೂ, ಒಂದಷ್ಟು ಪೇಂಟಿಂಗು, ಒಂದು ಕ್ಯಾನ್ವಾಸ್ಗೂ, ಒಂದು ಜಾತಿಗೂ ಏನು ಸಂಬಂಧ ಅಂತ ಅನ್ನಿಸ್ಬೋದು. ಜಾತಿ ದಾಟದಾರದ ಮನುಷ್ಯ ಒಬ್ಬ ಮುಕ್ತ ಕಲಾವಿದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟೇ ಅಲ್ಲ, ಬಹುಶಃ KTS ಅವರ ಒಟ್ಟು ನಿಲುವಿದ್ದದ್ದಿದೆಯಲ್ಲ, ಹಾಗೆ ಬೌಂಡ್ರೀಸ್ನ ದಾಟಬೇಕು. ಯಾವ ಥರದ ಮನುಷ್ಯನನ್ನು ಬಂಧಿಸುವಂಥ ಬೌಂಡ್ರೀಸ್ ಅದು ಯಾವುದೇ ಆಗಲಿ ಅದನ್ನು ದಾಟೋ ಅಂತ ಈ ಟ್ರಾನ್ಸೆಂಡೆನ್ಸ್, ಸದಾ ಟ್ರಾನ್ಸೆಂಡೆಂಟಲ್ ಆದಂಥ ಒಂದು ಮನಸ್ಥಿತಿ ಅದು. ಒಬ್ಬ ಕಲಾವಿದನಿಗೆ ಬಹಳ ದೊಡ್ಡ ಶಕ್ತಿ ಕೊಡೋ ಅಂಥದ್ದು ಅದು. ಯಾವ ಕಲಾವಿದನು ಒಂದು ಪೇಂಟಿಂಗ್ನ ಸುಮ್ಮನೆ ಯಾರೂ ಮಾಡಲ್ಲ, ಕೇವಲ ಮಾರಕ್ಕೆ ಯಾರೂ ಮಾಡಲ್ಲ. ಯಾವ ಕಲಾವಿದನು ಅಷ್ಟೇ ಅಲ್ಲ, ಯಾವ ಲೇಖಕನು, ಯಾವ ಕೃತಿಕನು, ಯಾವ ಪದ್ಯನೂ ಸುಮ್ಮನೆ ಯಾರೂ ಮಾಡಲ್ಲ. ಅದರಿಂದ ಒಂದು ಸಾಂಸ್ಕೃತಿಕವಾದ ರಾಜಕಾರಣ ಇರಲೇಬೇಕು ಮತ್ತು ತನ್ನದೇ ಆದ ಒಂದು ಜೀವನ ಸಂವಿಧಾನವನ್ನೇ ಅವನು ಅದ್ರ ಮೂಲಕ ವ್ಯಕ್ತಪಡಿಸ್ತಾರೆ. ಇದನ್ನ ಬಹಳ ದೃಢವಾಗಿ ನಿಂದಿದ್ದಂತೆ ಅವರ ವ್ಯಕ್ತಿತ್ವದ ಒಂದು ಭಾಗವಾಗಿತ್ತು ಅದು. ನಮ್ದು ಪ್ರಜಾಸತ್ತಾತ್ಮಕವಾಗಿ ಬದುಕಬೇಕು, ಎಲ್ಲಾರನ್ನೂ ದಾಟಿ ಬದುಕಬೇಕು ಅನ್ನೋದಕ್ಕೆ ಅವರ ಕುಪ್ಪಳ್ಳಿಯ ಒಂದು ಸ್ಕಲ್ಪ್ಚರ್ ಇದೆಯಲ್ಲ, ಅದು ಜಗತ್ತಿನ ಬಹಳ ದೊಡ್ಡ ಕಲಾಕೃತಿ. ಜಗತ್ತಿನ ಯಾವ ಕವಿಗೂ, ಯಾವ ಲೇಖಕನಿಗೂ ಅಷ್ಟು ಬೃಹತ್ತಾದ ಒಂದು ಕಲಾಕೃತಿಯ ಸ್ಮಾರಕ ಜಗತ್ತಿನಲ್ಲಿ ಈವರೆಗೆ ಇಲ್ಲ. ಬಹುಶಃ ಅದಕ್ಕೆ ಸಿಗಬೇಕಾದ ಕಾಂಟೆಕ್ಸ್ಟ್ ಸಿಕ್ಕಿದ್ದಿದ್ರೆ, ಕಾಂಟೆಕ್ಸ್ಟ್ ಇನ್ ದ ಸೆನ್ಸ್ ಅದಕ್ಕೆ ಸಿಗಬೇಕಾದಂಥ ಒಂದು ವ್ಯೂವರ್ಶಿಪ್ ಸಿಕ್ಕಿದ್ರೆ, ಜಗತ್ತಿನ ವ್ಯೂವರ್ಶಿಪ್ ಸಿಕ್ಕಿದ್ರೆ, ಜಗತ್ತಿನ ಯಾವ ಕವಿಗೂ, ಯಾವ ಲೇಖಕನಿಗೂ, ಅವನ ತಾತ್ವಿಕತೆಗೂ ಅಷ್ಟು ಸೂಕ್ತವಾದ, ಅಷ್ಟು ವ್ಯಾಪಕವಾದ ಬೃಹತ್ತು ಅಂದ್ರೆ ಬರೀ ಸೈಜಿನ ಪ್ರಶ್ನೆ ಅಷ್ಟೇ ಅಲ್ಲ, ಅದು ತಾತ್ವಿಕತೆ ಇದೆಯಲ್ಲ. ಜಗತ್ತಿಗೆ ಹಂಗೆ ಒಂದು ಹೊರಬಾಗಿಲು. ಜಗತ್ತಿಗೆ ನಾವು ಒಳಬಾಗಿಲನ್ನೇ ಎಲ್ಲರೂ ಒಳಕ್ ಬನ್ನಿ ಅಂತ ಕರೆಯುವಂಥ ಸಂದರ್ಭದಲ್ಲಿ, ಜಾತಿ ಒಳಕ್ಕೆ ಬನ್ನಿ, ಹೋರಾಟದ ಒಳಕ್ಕೆ ಬನ್ನಿ, ಎಡಗೈ ಒಳಕ್ಕೆ ಬನ್ನಿ, ಬಲಗೈ ಒಳಕ್ಕೆ ಬನ್ನಿ, ಬರೀ ನಮ್ಮ ಸಮೂಹದ ಒಳಕ್ಕೆ ಬನ್ನಿ, ನಮ್ಮ ಧರ್ಮದ ಒಳಕ್ಕೆ ಬನ್ನಿ, ನಮ್ಮ ಭಾಷೆ ಒಳಕ್ಕೆ ಬನ್ನಿ, ಬರೀ ಒಳಕ್ಕೆ ಬನ್ನಿ ಅಂತ ಕರೆಯುವಂಥ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ಹೊರಕ್ಕೆ ಹೋಗಿ ಅಂತ ಹಂಗೆ ಹೊರಬಾಗಲು ತೋರಿಸಿದಂಥ ಜಗತ್ತಿನ ಬಹಳ ದೊಡ್ಡ ಕಲಾಕೃತಿಯನ್ನು ಕೊಟ್ಟ ಮನುಷ್ಯ. ನಿಜವಾಗೂ ಅದಂಥದ್ದೊಂದು ಕಲ್ಪನೆ ಅವ್ರಿಗೆ ಬಂದದ್ದು ಹೆಂಗೆ, ಅದು ಎಕ್ಸಿಕ್ಯೂಟ್ ಮಾಡಿದ್ದು ಹೆಂಗೆ, ಅದನ್ನು ನೋಡಿಬಿಟ್ರೆ ನಿಜವಾಗಿಯೂ ಈ ಕಲಾವಿದನ ಸಾಮರ್ಥ್ಯ ಎಂಥದ್ದಪ್ಪ ಅಂತ ಅದನ್ನು ಆ ಥರದ 100 ಟನ್ ತೂಕದ ಇವುಗಳನ್ನ ಹಾಗೆ
ಒಂದು ಕಲಾಕೃತಿಯಾಗಿ ಕನ್ವರ್ಟ್ ಮಾಡೋದಿದೆಯಲ್ಲ, ಬೃಹತ್ ಬಂಡೆನ ಒಂದು ಬೆಟ್ಟನ ಕನ್ವರ್ಟ್ ಮಾಡಿದ ಹಾಗೆ ಮಾಡಿದಂಥ ಅಂಥ ಒಬ್ಬ ಕಲಾವಿದ. ಅವ್ರಿಗೆ ಅನೇಕ ರೀತಿಯಾದಂಥ ಲಿಮಿಟೇಷನ್ಸ್ ಇದೆ, ಖಂಡಿತ ಅವ್ರಿಗೂ ಲಿಮಿಟೇಷನ್ಸ್ ಇದೆ. ಒಂದೊಂದು ರೀತಿಯಿಂದ ಒಂದೊಂದು ಸಾರಿ ಹಠ ಹಿಡಿದು ತೀರ್ಮಾನಗಳನ್ನು ತಗೊಂಡ್ಬಿಡೋದು, ಒಂದು ಸ್ವಲ್ಪ ಹಠಮಾರಿ ಮನಸ್ಸು. ಅದನ್ನು ಆವಾಗ ತಕ್ಷಣಕ್ಕೆ ಅವರಿಗೆ ಅದು ಅನ್ನಿಸ್ತಾ ಇತ್ತು. ಮತ್ತೆ ಯಾರ್ದಾದ್ರೂ ಏನಾದ್ರೂ ಅವ್ರಿಗೆ ಒಪ್ಪಿಗೆ ಆಗದೆ ಇರೋಂಥದ್ದು ಕಂಡ್ರೆ ಮುಖಕ್ಕೆ ಹೇಳ್ಬಿಡೋರು, ಇದಲ್ಲ, ಇದು ನಿಮ್ದು ಸರಿಯಲ್ಲ ಅಂತ ಹಠ ಹಿಡಿದು ವಾದಿಸೋರು. ತುಂಬ ಸೂಕ್ಷ್ಮ ಸ್ತರಕ್ಕೆ ಹೋಗಿ ಯಾವುದೇ ವಿಷಯನ ದಕ್ಕಿಸ್ಕೋಬೇಕು ಅನ್ನೋ ತಹ ತುಂಬ ಇತ್ತು ಅವರೆಲ್ಲಾದ್ರೂ. ಅವ್ರಿಗೆ ಕಡೆಗೆ ಮೈಸೂರಿನ ಯೂನಿವರ್ಸಿಟಿ ಅಂಬೇಡ್ಕರ್ ಚೇರಲ್ಲಿ 1 ವರ್ಷ ಅವ್ರಿಗೆ ಗೌರವ ಪ್ರಾಧ್ಯಾಪಕರ ಸಂದರ್ಶಕ ಪ್ರಾಧ್ಯಾಪಕರಾಗಿ ಗೌರವ ಕೊಟ್ಟಿದ್ದೀವಿ. ತೇಜಸ್ವಿ ಜೊತೆಗೆ, ಶಾಮಣ್ಣನ ಜೊತೆಗೆ, ಮತ್ತೆ ಅಲ್ಲಿಯ ಇವರು ನಮ್ಮ ದಲಿತ ಚಳವಳಿ ರೈತ ಚಳವಳಿಯ ನಮ್ಮ ಲಾಯರು ಪ್ರೊಫೆಸರ್ ಜೊತೆ ಅವ್ರ ಗುರುಗಳು ವೆರಿ ಇಂಪಾರ್ಟೆಂಟ್. ಅವ್ರು ಬರೀ ಬದುಕಕ್ಕಲ್ಲ, ಒಬ್ಬ ಕಲಾವಿದನಾಗಿಯೂ ಒಂದು ಪ್ರಜಾಸತ್ತಾತ್ಮಕವಾದ ಬಾಳಿನ ರೀತಿನ ಮುಂದಿಡ್ತಿದ್ದಂಥ ಮನುಷ್ಯ. ಏನದು ಪ್ರಜಾಸತ್ತಾತ್ಮಕ? ಒಂದು ವೈಚಾರಿಕವಾದ ವೈಜ್ಞಾನಿಕವಾದ ಯೋಚನೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು, ಜಾತಿ ರಹಿತವಾಗಿರ್ಬೇಕು ಅಥವಾ ಆ ಥರದ್ದು ಯಾವುದೇ ಬಾರ್ಡರ್ಸ್ ಇರಬಾರ್ದು. ಮನುಷ್ಯ ಸ್ವಾತಂತ್ರ್ಯ ಇದೆಯಲ್ಲ, ಅದು ಪ್ರತಿ ಜೀವಿಯ ಸ್ವಾತಂತ್ರ್ಯ. ಒಬ್ಬ ಕಲಾವಿದ ಅತ್ಯಂತಿಕವಾಗಿ ಗೌರವಿಸಬಹುದಾದ ಬಹಳ ದೊಡ್ಡ ವ್ಯಾಲ್ಯೂ ಅಂದರೆ ಆ ಥರದ ಒಂದು ಮನುಷ್ಯ ಸ್ವಾತಂತ್ರ್ಯ. ಆ ಮನುಷ್ಯ ಆ ಒಂದು ಜೀವನ ಸಂವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆಯಲ್ಲ, ಅದನ್ನು ಅವ್ರು ತುಂಬ ಪ್ರೀತಿಸ್ತಾ ಇದ್ರು. ಹಾಗೆ ಈ ಜಾತಿ ಕಂಡ್ರೆ ಅಷ್ಟೇ ರೇಗಿ ಬೀಳ್ತಾ ಇದ್ರು. ಲಿಂಗ ತಾರತಮ್ಯದ ಬಗ್ಗೆ ಯಾವುದೇ ರೀತಿಯಾದ ತಾರತಮ್ಯಗಳನ್ನು ದಾಟಿದಂಥ ಆವರಣಗಳು, ಅದು ಬುದ್ಧಿಸಮ್ ಆಗಲಿ ಅಥವಾ ಬೇರೆ ಇನ್ಯಾವುದೇ ಸೂಫಿಸಮ್ ಆಗಲಿ ಮತ್ತೊಂದಾಗಲಿ, ಅವುಗಳನ್ನು ತುಂಬ ಪ್ರೀತಿಯಿಂದ, ಅಷ್ಟೇ ಸಂಗೀತದ ಬಗ್ಗೆ ತುಂಬ ಆಸಕ್ತಿ, ಭಾಳ ಪ್ರೀತಿ ಇದ್ದಂಥ ಮನುಷ್ಯ. ಬೇರೆ ಜಗತ್ತಿನ ದೊಡ್ಡ ದೊಡ್ಡ ಕಲಾವಿದರ ಸೂಕ್ಷ್ಮಗಳನ್ನೆಲ್ಲ ನಮಗೆ ಇಲ್ಲಿ ಪರಿಚಯಿಸಿದಂಥವ್ರು. ಹಂಗೆ ನೋಡಿದ್ರೆ ನನಗೆ ಕಲೆ ಬಗ್ಗೆ ಆ ಥರದ ದೊಡ್ಡ ತಿಳುವಳಿಕೆ ಏನು ಇರಲಿಲ್ಲ ಅಥವಾ ಈಗಲೂ ಇಲ್ಲ ಅಂತಲೂ ಹೇಳ್ಬೋದು. ಅದನ್ನು ನಮಗೆ ಒದಗಿಸಿಕೊಟ್ಟಂಥ ಅದು ಇವರು ಆಮೇಲೆ ಅದೆಷ್ಟು ನಮಗೆ ಅವ್ರು ಆಪ್ತರಾದರು ಅಂದರೆ ಒಂದು ರೀತಿ ನಮ್ಮ ಕುಟುಂಬದ ಮನುಷ್ಯ ಅನ್ನೋ ಥರ, ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಕುಟುಂಬದ ಮನುಷ್ಯನಷ್ಟು ಆಪ್ತರಾದರು. ಆ ಥರದ ಒಂದು ಸಂತೋಷನ ಅನುಭವಿಸಿದ್ರು. ಅವರು ಕೂಡ ತುಂಬ ಅನುಭವಿಸಿದ್ರು. ಅದರಲ್ಲೂ ತುಮಕೂರಿನ ಅವರ ಸಂಪರ್ಕ, ಅವರು ಭಾಳ ಅವ್ರ ಜೀವಮಾನದಲ್ಲಿ ಭಾಳ ತುಂಬ ಸಂಭ್ರಮದಿಂದ ಬದುಕಿದ, ಮತ್ತೆ ಒಂದು ಸಣ್ಣ ವಿಷಾದವನ್ನು ಇಲ್ಲಿಂದ ಹೊತ್ತುಕೊಂಡು ಹೋದಂಥ ಅವರ ಜೀವನದ ಸಂಗತಿಗಳಲ್ಲಿ ನಾವು ಕೂಡ ತುಂಬ ಅವ್ರ ಜೊತೆಗೆ ಸೇರಿಕೊಂಡ್ವಿ, ಸಂತೋಷಪಟ್ವಿ, ಚೆಂದಾಗಿ ಕುಡಿದ್ವಿ, ತಿಂದ್ವಿ, ಊಟ ಮಾಡಿದ್ವಿ, ಮಾತಾಡಿದ್ವಿ, ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಒಂದು ಸಾರ್ಥಕವಾದ ಇಲ್ಲಿ ಬಂದೋದಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಲೇಖಕರು ಇತ್ಯಾದಿ ಕಲಾವಿದರುಗಳು ಯಾರ್ಯಾರು ಬಂದು ಇಲ್ಲಿ ಚರ್ಚೆ ಮಾಡಿದ್ರು, ಇಲ್ಲಿ ಕಾಲ ಕಳೆದ್ರು, ಸಂತೋಷಪಟ್ಟರು ಅನ್ನೋದು ದೊಡ್ಡ ಇದು ಇಲ್ಲಿ ಆಯ್ತಲ್ಲ, ಇದೇ ಆವರಣದಲ್ಲಿ ಇಷ್ಟು ಅಲ್ದ ಆಯ್ತಲ್ಲ ಅನ್ನೋದು ನಿಜವಾಗಿ ನಮ್ಮ ಬದುಕಿನ ಒಂದು ಭಾಳ ಮುಖ್ಯವಾದಂಥ ಇದು. ಆ ಥರದ ಒಂದು ಇದಕ್ಕೆ ನಾವು ಎಕ್ಸ್ಪೋಸ್ ಆದ, ನಾವು ಅದಕ್ಕೆ ಅಲ್ಲಿ ಸೇರ್ಕೊಂಡ್ವಲ್ಲ, ನಾವು ಅದ್ರ ಭಾಗವಾಗಿದ್ವಲ್ಲ ಅನ್ನೋದು ನಿಜವಾಗಿಯೂ ದೊಡ್ಡ ಸಂಗತಿ. ಮತ್ತೆ ಬಹಳ ದೊಡ್ಡ ಸಂಗತಿ ಅಂದರೆ, ಒಬ್ಬ ಕಲಾವಿದನಿಗೆ ಒಂದು ಮೀಮಾಂಸೆ ಇಲ್ದಿದ್ರೆ, ಒಂದು ಜೀವನ ಸಂವಿಧಾನ ಇಲ್ದಿದ್ರೆ ಅವ ಒಬ್ಬ ಕಲಾವಿದನೇ ಅಲ್ಲ ಅನ್ನೋಷ್ಟು ಕಠಿಣವಾದ ತೀರ್ಮಾನ ಇತ್ತವ್ರು. ಒಂದು ಮೀಮಾಂಸನೇ ಇಲ್ದಿರೋ ಕಲಾವಿದರು ಒಂಥರ ಕತ್ಲೆಯಲ್ಲಿ ಕುರುಡ ಓದಂಗೆ ಹೋಗ್ತಾ ಇರ್ತಾರೆ. ಯಾವುದೋ ಒಂದು ಪೇಂಟಿಂಗ್ ಕೇಳಿದ್ರೆ ಬರ್ಕೊಟ್ರು ಅಷ್ಟೇ, ಅದಕ್ಕೂ ತನಗೂ ಸಂಬಂಧವೇ ಇಲ್ದಂಗೆ ಬದುಕೋ ಅಂಥ ಆರ್ಟಿಸ್ಟ್ಗಳ ಬಗ್ಗೆ ಅವ್ರಿಗೆ ತುಂಬ ಇದಾದ ನಿರಾಶೆ ಇರ್ತಿತ್ತು. ಒಬ್ಬ ಮನುಷ್ಯನಿಗೆ, ಒಬ್ಬ ಕಲಾವಿದನಿಗೆ ತಾನು ಯಾವ ಮೀಮಾಂಸೆನಲ್ಲಿ ಇದ್ದೀನಿ, ನನ್ನ ಸ್ಕೂಲ್ ಯಾವುದು, ನನ್ನ ಮೀಮಾಂಸಾ ನಿಲುವುಗಳೇನು, ನನ್ನ ಜೀವನ ಸಂವಿಧಾನ ಏನು, ನನ್ನ ಜೀವನ ಸಂವಿಧಾನದ ಒಂದು ಬದುಕಿನ ವಿಧಾನದ ನಿಲುವುಗಳೇನು, ಇಷ್ಟು ಸ್ಪಷ್ಟತೆ ಇಲ್ಲದೆ ಇರೋನು ಅವನು ಏನು ಪೇಂಟ್ ಮಾಡ್ತಾನೆ, ಏನು ಸಾಧಿಸ್ಕೊತಾನೆ. ಇದು ಬರೀ ಕಲಾವಿದನಿಗೆ ಮಾತ್ರ ಅನ್ವಯಿಸೋ ಮಾತಲ್ಲ, ಎಲ್ಲ ಲೇಖಕರಿಗೂ ಕೂಡ ಅನ್ವಯಿಸೋ ಅಂಥದ್ದೇ. ಒಬ್ಬ ಲೇಖಕ ಅಂಥದ್ದೊಂದು ರಾಜಕಾರಣ, ಸಾಂಸ್ಕೃತಿಕ ರಾಜಕಾರಣ ಮಾಡದೆ ಹೋದರೆ ಅದು ಯಾತಕ್ಕೆ ಮಾಡಬೇಕು ಅನ್ನೋ ಅಷ್ಟು ಸ್ಪಷ್ಟವಾದ ತೀರ್ಮಾನವನ್ನು ಅವ್ರು ಇಟ್ಕೊಂಡಿದ್ರು. ಅವರ ಮೀಮಾಂಸೆಯ ನಿಲುವುಗಳಂತೂ ಅದು ಭಾರತೀಯ ಕಾವ್ಯ ಮೀಮಾಂಸೆಯ ನಿಲುವುಗಳಿಗೆ ಸಂಪೂರ್ಣ ಒಂದು ರೀತಿಯಲ್ಲಿ ಅದನ್ನು ತಿರಸ್ಕರಿಸಿದ ಶ್ರಮಣಧಾರಿಗಳ ಪ್ರಜಾಸತ್ತಾತ್ಮಕವಾದ, ವೈಜ್ಞಾನಿಕವಾದ, ಜಾತ್ಯತೀತವಾದ ನಿಲುವುಗಳ ಮೂಲಕವೇ ಅವರು ಬದುಕಿದ್ರು, ಪೇಂಟ್ ಮಾಡಿದ್ರು,
ತಮ್ಮ ಚಳುವಳಿಗಳನ್ನು ಅದರ ಮೂಲಕನೇ ಕಟ್ಕೊಂಡ್ರು. ತಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ಸಾರ್ಥಕವಾಗೇ ಬದುಕಿದ್ರು. ಅವರ ಆ ಸಾರ್ಥಕತೆನ ಅವರು ಬೇರೆ ಪ್ರಶಸ್ತಿಗಳ ಮೂಲಕ ಅವರ ಕಲಾಕೃತಿಗಳ ಬೇರೆ ಬೇರೆ ಅದೇನು ಅವುಗಳ ಇವ್ಯಾಲ್ಯೂಯೇಷನ್ ಮೂಲಕ ಮಾಡ್ಲಿಕ್ಕೆ ಅವ್ರು ಹೋಗಲಿಲ್ಲ. ನನಗೊಂದು ಅವಕಾಶ ಸಿಕ್ತು. ಅವ್ರು ಬಾಂಬೆನಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿಲಿ ನಮ್ಮನು ಮತ್ತೆ ಅವರೆಲ್ಲರೂ ಒಟ್ಟಿಗೆ ಮಾಡಿದ ಒಂದು ಶೋಗೆ ಒಂದು ಕ್ಯಾಟ್ಲಾಗ್ ಬರೆಯೋಕ್ಕೆ, ನಾನೆಂದು ಕ್ಯಾಟ್ಲಾಗ್ ಬರ್ದನೂ ಅಲ್ಲ, ಆ ಥರ ಕ್ಯೂರೇಟ್ ಮಾಡ್ದೋ ಅವೆಲ್ಲ ನನಗೇನು ಆರ್ಟ್ ಹಿಸ್ಟ್ರಿ ಬಗ್ಗೆ ನನಗೇನಂತ ಗ್ರಹಿಕೆ ಇರಲಿಲ್ಲ. ಅವರು ನನ್ನ ಕೈಲೇ ಮಾಡಿಸಿದ್ರು. ಅವರು ಅದೊಂದು ಭಾಳ ನನಗಂತೂ ಸಾರ್ಥಕವಾದ ಕೆಲಸ ಅನ್ನಿಸ್ತು. ಅದ್ರ ಬಗ್ಗೆ ಭಾಳ ಒಳ್ಳೆಯ ರೆಸ್ಪಾನ್ಸ್ಗಳು ಬಂದವು ನನಗೆ. ಆ ಥರದ ಒಂದು ಕಲಾ ಪ್ರದರ್ಶನಕ್ಕೆ ಇದ್ದ ಹಿಂದೆ, ಅದರಲ್ಲೂ ಅಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿಗೆ ಬರೋರೆಲ್ಲ ಸಾಮಾನ್ಯರು ಇವರು ತುಂಬ ಜನ ಬರ್ತಾರೆ. ಅವ್ರಿಗೆ ಅದೊಂದು ಭಾಳ ಪ್ರೀತಿ ಇತ್ತು. ಒಂದು ಕಲಾ ಪ್ರದರ್ಶನಕ್ಕೆ ಯಾರು ಬರಬೇಕು ಅಂತ ಕೇಳಿದ್ರೆ ಇಂತಿಂಥವ್ರು ಬರಬೇಕು ಅಂತ ಸುಲಭವಾಗಿ ಹೇಳ್ಬಿಡ್ಬೋದು ಅವರ ನಿರೀಕ್ಷೆಗೆ. ಆದರೆ ಹಾಗೆ ಇವರೆಲ್ಲ ಬರಬೇಕು ಅಂತ ಇದೆಯಲ್ಲ, ಈಗ ಹೆಸರಿಲ್ದಾರ್ ಬರಬೇಕು. ಹೆಸರಿಲ್ದಾರ್ ಬಂದು ನನ್ನ ಕಲಾಕೃತಿಗಳು ನೋಡ್ಬೇಕು. ಅವರ ಆ ಮೆಚ್ಚುಗೆಯ ನೋಟ ಅವ್ರಿಗೆ ಅದ್ರ ಬಗ್ಗೆ ಹೇಳ್ಲಿಕ್ಕೆ ಗೊತ್ತಾಗದಿದ್ರು ಪರವಾಗಿಲ್ಲ, ಆ ನೋಡಿ ಆ ಸಂಭ್ರಮಿಸ್ಬೇಕು. ಅದು ನಿಜವಾಗಿ ಕಲಾವಿದನಿಗೆ ಸಾರ್ಥಕತೆ. ಪೇಂಟಿಂಗಿನ ಪ್ರತಿ ಕ್ಯಾನ್ವಾಸ್ ಅಲ್ಲಿ ನಾನು ಐ ಆಮ್ ಅಡ್ರೆಸ್ಸಿಂಗ್ ಟೈಮ್ನ ಹಿಂಗೆ ಅಡ್ರೆಸ್ ಮಾಡ್ತಾ ಇದ್ದೀನಿ. ಟೈಮ್ ಅನ್ನೋದೊಂದು ಇರಲ್ಲ, ಅದನ್ನ ಹೆಂಗೆ ಅಡ್ರೆಸ್ ಮಾಡ್ತಾ ಇದ್ದೀನಿ. ಇಂಥ ಸೂಕ್ಷ್ಮ ಸ್ತರದ ಇವುಗಳನ್ನು ಕೂಡ ಅವರು ಇಟ್ಕೊಂಡಿದ್ರು. ಮತ್ತೆ ಜಗತ್ತಿಗೆ ದಿಕ್ಕು ಅಂತ ಒಂದಿರಲ್ಲ, ಇದು ಪೂರ್ವ ಇದು ಪಶ್ಚಿಮ ಇದು ಅಂಥದ್ದೊಂದು ಇರಲ್ಲ. ಒಂದು ಭೂಮಿ ಮೇಲಿಂದ ಸ್ವಲ್ಪ ದೂರ, ಇದು ತುಂಬ ಹೇಳೋರು, ಸ್ವಲ್ಪ ಒಂದು 10 ಗಜ 20 ಗಜ ಮೇಲಕ್ಕೆ ಹೋಗಿ ನೋಡಿದ್ರೆ ದಿಕ್ಕು ಅಂತ ಇರಲ್ಲ. ಹಾಗಾಗಿ ಮೇಲೆ ಕೆಳಗೆ ಅಂತ ಇರಲ್ಲ, ಎಡಬಲ ಅಂತ ಇರಲ್ಲ, ಇಂಥದ್ದೇ ದಿಕ್ಕು ಅಂತ ಇರಲ್ಲ. ಕಾಲ ಇಲ್ಲ, ಹಂಗೇನೆ ದಿಕ್ಕು ಇಲ್ಲ. ಹಾಗೇನೆ ಈ ನಿರಂತರವಾದ ಒಂದು ಆಗುವಿಕೆಯ ಲೋಕನ ನನ್ನ ಪೇಂಟಿಂಗಲ್ಲಿ ಹೆಂಗೆ ಹಿಡಿತೀನಿ ಅನ್ನೋದ್ರ ಬಗ್ಗೆ ಅಷ್ಟು ಸೂಕ್ಷ್ಮ ಸ್ತರಕ್ಕೆ ಹೋಗಿ ಅವ್ರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಬ್ರಷ್ ಹಂಗೆ ಮಾತಾಡೋದು. ಮೊದಲನೇ ಸಾರಿ ನೋಡಿದಾಗ ಬೆಂಗಳೂರಲ್ಲಿ ಅವ್ರು ಮೊದಲನೇ ಸಾರಿ ಕೆನ್ ಶಾಲೆ ಒಳಗೆ ಒಂದು ಆರ್ಟ್ ಎಕ್ಸಿಬಿಷನ್ ಆಯಿತು. ಫಸ್ಟ್ ಟೈಮ್ KTS ಅವರ ಆರ್ಟ್ ಎಕ್ಸಿಬಿಷನ್ ಆಗಿದ್ದು ಕೆನ್ ಶಾಲೆ ಒಳಗೆ. ಅದು ಕಲಾಕೃತಿ, ಇದು ಎಲ್ಲ ಡ್ರಾಯಿಂಗ್ಸ್. ಅದು ಆ ಎಕ್ಸಿಬಿಷನ್ ಉದ್ಘಾಟನೆ ಮಾಡಿದವರು ಲಂಕೇಶ್. ಬರೀ ಆ ಡ್ರಾಯಿಂಗ್ ಕೆಲವು ಈಗಲೂ ಇದೆ ಅವ್ರ ಮನೆ ಒಳಗೆ. ಆ ಎತ್ತುಗಳು ಮೇಯ್ತಾ ಇರೋದು, ಆ ಹುಲ್ಲೊಳಗೆ ಮುಖ ಒದಗಿಸಿರೋದು ಎತ್ತುಗಳು, ಆ ಥರದ ಭಾಳ ಸೂಕ್ಷ್ಮವಾಗಿದ್ದಾವೆ. ಮತ್ತು ಒಂದು ಹಳ್ಳಿಗಾಡಿನ ಹೆಣ್ಣು ಮಗಳು ಅವಳ ಜಡೆ ಹೆಂಗಿತ್ತು ಅಂದರೆ ಈ ಥರ ಕಮಾಂತರ ಬುಕ್ಕೊಂಡಿರ್ತೀವಿ, ಹರಳೆಣ್ಣೆ ಹಾಕ್ಬಿಟ್ಟು ಹೆಂಗೆ ಬಾಳ್ತಂತದ್ದು. ನಾವಿನ್ನೂ ವಿದ್ಯಾರ್ಥಿಗಳು. ನಾನು ಅವಾಗ ನೋಡಿದಾಗ ಲಂಕೇಶ್ ಅವರು ಬಂದಿದ್ರು. ನಾನು ಅವ್ರ ಕಲಾಕೃತಿಗಳು ಪರಿಚಯ ಆಯ್ತು. ನನಗೆ ಆ ಚಿತ್ರಗಳು ನನ್ನ ಮೇಲೆ ಭಾಳ ಆಳವಾಗಿ ಮನಸ್ಸಲ್ಲಿ ನನಗೆ ಉಳ್ಕೊಂಡ್ಬಿಟ್ಟು ಇವತ್ತು ಕೂಡ ನನಗೆ ಭಾಳ ಅದು ಆ ಕಲಾಕೃತಿಗಳು ನನ್ನ ಕಣ್ಮುಂದೆ ಬರ್ತವೆ. ಶಿವಪ್ರಕಾಶ್ ಅವ್ರನ್ನ ಒಂದು ಕ್ಯಾನ್ವಾಸಲ್ಲಿ ಬಂದ್ಸಕ್ಕಾಗಲ್ಲ, ಮತ್ತು ಭಾಳ ಸರಳೀಕರಿಸೋದು ಕಷ್ಟ ಇದೆ, ಭಾಳ ನಿಷ್ಠೂರವಾದ. ದೆಹಲಿಯಲ್ಲಿ ಇವ್ರದ್ದು ಒಂದು ಆರ್ಟ್ ಎಕ್ಸಿಬಿಷನ್ ಆಗ್ತದೆ, ಎಷ್ಟು ನಿಷ್ಠೂರವಾದಿ ಅಂತ ಹೇಳೋಕ್ಕೆ ಉದಾಹರಣೆ ಇಟ್ಕೊಂಡ್ರೆ KK ಹೆಬ್ಬಾರ್ ಅವರು ಕೇಂದ್ರ ಸಂಗೀತ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ತಾರೆ. ಇವ್ರದ್ದು ಒಂದು ಆರ್ಟ್, ಅದು ಒಂದು ಶೋ ಇರ್ತದೆ, ಒಂದು ಆರ್ಟ್ ಇದೆ. ಹೆಬ್ಬಾರ್ ಬಂದು ಇವ್ರ ಇದಕ್ಕೆ ಬಂದು ಅವ್ರು ನೋಡಿ ಎಲ್ಲ ಇದು ಮಾಡಿ, ಈ ಸಲ ನೀನು ಅಪ್ಲೈ ಮಾಡಪ್ಪ ಅಕಾಡೆಮಿಗೆ ನಿನ್ನ ಕಲಾಕೃತಿಗಳನ್ನ ಅಂತ ಹೇಳೋಗ್ತದೆ ಸಹಜವಾಗಿ. ಭಾಳ ಹೊತ್ತು ಅಲ್ಲೇ ಇರ್ತಾರೆ, ಅವರು ಹೆಚ್ಚು ಮಾತಾಡೋದಿಲ್ಲ, ಇವರು ಹೆಚ್ಚು ಮಾತಾಡೋದಿಲ್ಲ. ಆಮೇಲೆ ಆಗ ಹೇಳಿದ್ದು ಒಂದೇ ಒಂದು ಮಾತು, ಇವರು ಶಿವಪ್ರಸಾದ್ ಸರ್, ನಾನು ಅಪ್ಲೈ ಮಾಡೋಣ ಅಂತಿದ್ದೆ, ಈಗ ನೀವು ಹೇಳಿದ್ಮೇಲೆ ನಾನು ಮಾಡಲ್ಲ ಸರ್. ಈ ಥರದ ಮತ್ತು ಜೊತೆ ಒಳಗೆ ಆ ಜೊತೆಗೆ ಇನ್ನೂ ಒಂದು ಕೂಡ ಇದೆ. ಅವರು ವೆಂಕಟಪ್ಪ ಪ್ರಶಸ್ತಿ ಬಂದಾಗ ಅದನ್ನು ಅವರು ಯಾವುದೇ ಹಿಂದೂ ಮುಂದೆ ನೋಡೋದನ್ನು ಒಂದು ಸಣ್ಣ ದೋಷ ಆಗಿತ್ತು ಆ ಕಮಿಟಿಯಿಂದ. ಆ ಪ್ರಶಸ್ತಿನ ಅಲ್ಲೇ ಇಟ್ಟು ಬಂದೇ ಬಿಟ್ರು, ಅದನ್ನು ತಿರಸ್ಕರಿಸ್ಬಿಟ್ರು. ಮತ್ತು ತಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ಆ ಹಣನ ಒಡನಾಡಿ ಸಂಸ್ಥೆ ಕೊಟ್ಟರು. ಇದು ಅವರ ಒಂದು ಮುಖ. ಆಮೇಲೆ ಅವರ ಆರಂಭಿಕ ದಿನಗಳಲ್ಲಿ ನಾನು ಫಸ್ಟ್ ಹಾಸನದ ಸಕಲೇಶ್ವರ ಪಕ್ಕ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಒಂದು ಕಾಲೇಜಲ್ಲಿ. ಅಲ್ಲಿ ಬನವಾಸಿ ಅಂತ ಒಂದು ಊರದು, ಅಲ್ಲಿ ಇವ್ರ ಕ್ಯಾಂಪು, ಅಲ್ಲೊಂದು ತೋಟ ಗಿಟ ಮಾಡ್ಕೊಂಡು ಇದು ಮಾಡ್ತಿದ್ರು. ಮೆಣಸಿನ್ಕಾಯಿ ಹೊತ್ಕೊಂಬಂದೆಲ್ಲ ಹಾಸನದ ಬೀದಿಗಳಲ್ಲಿ ಮಾರೋರು. ಅವಾಗ ಇವ್ರಿಗೆ ನಂಜುಂಡ ಸ್ವಾಮಿಯವ್ರ ಪರಿಚಯ ಆಗಿತ್ತು. ಅವರು
ಆಮೇಲೆ ಅದು ದೊಡ್ಡ ಪ್ರಮಾಣದಲ್ಲಿ ಇದಾಯಿತು. ನನಗೆ ಅವ್ರದ್ದು ಕುವೆಂಪುರವರ ಸಾಹಿತ್ಯ ಕೃತಿಗಳು ಮತ್ತು ಕುವೆಂಪುರವರ ಆಶಯಗಳನ್ನು ಚೆನ್ನಾಗಿ ರಕ್ತಗತ ಮಾಡ್ಕೊಂಡಿದ್ದಾರೆ. ಯಾಕೆ ಇದು ನನಗೆ ಅನಿಸ್ತಿದೆ ಅಂದರೆ, ಅವರ ಆರ್ಟ್ ಎಲ್ಲ ಇದ್ದಿದ್ದು ರಿಯಲಿಸ್ಟಿಕ್ ಫಾರಮ್ ಮಾಡ್ಕೊಳ್ಳೋ ಸೂಕ್ಷ್ಮತೆ ಅಥವಾ ಆ ಪ್ರಯತ್ನ ಸರಿಯಾಗಿ ನಡೆದಿಲ್ವೇನೋ ಅಂತ ನನಗೆ ಅನಿಸ್ತದೆ. ಅವರ ನ್ಯೂಡ್ ಚಿತ್ರಣಗಳನ್ನು ನೋಡಿ ಚದುರಂಗರು ಭಾಳ ಹೊತ್ತು ಒಂದು ಚಿತ್ರ ಇತ್ತು ಅವ್ರ ಮನೆಗೆ ಹೋದ್ರು, ಅದು ನ್ಯೂಡ್. ಅದು ಆ ನ್ಯೂಡ್ ಚಿತ್ರವನ್ನ ನೋಡ್ಕೊಂಡು ನಿಂತ್ಕೊಂಡು ಇದು ನಿನ್ನ ಬೆಸ್ಟ್ ವರ್ಕ್ ಕಣೆ ಅಂತ ಹೇಳಿದ್ರು ಚದುರಂಗ ಅವ್ರ ಮನೆಗೆ. ಎಲ್ಲೋ ಕೆಲವ್ರಿಗೆ ಮಾತ್ರ ಗೊತ್ತಾಗಲ್ಲ ಅವ್ರ ಆಟಿನ ಪ್ರಾಮುಖ್ಯತೆ ಏನು ಅಂತ. ಶಂಕರಪ್ಪನವರು ನಮ್ಗೆ ಹಾಗೆ ಹೇಳೋ, ಅವನು ಭಾಳ ವಿಶಿಷ್ಟವಾದವ್ ಕಣೆ, ಅವ್ನು ಎಲ್ಲರ ಥರ ನೋಡಕ್ಕೆ ಹೋಗ್ಬೇಡಿ ನೀವು, ಅವನದೇ ಬೇರೆ ಏನೋ ಲೋಕ ಕಣೆ, ಬಿಟ್ಬಿಡ್ರೆ ಅವ್ನು ಪಾಡಿದ್ರು ಅಂತ ನಮ್ಗೆ ಶಂಕರಪ್ಪನ ಹೇಳೋದು. ನಮ್ಗೆ ಅವಾಗ ಸುಮ್ಮನೆ ಅವಾಗ ತಿಳುವಳಿಕೆ ಮಕ್ಕಳಿಗೆ ಈ ಅಕ್ಷರಾಭ್ಯಾಸ ಮಾಡ್ದಂಗೆ ನಮಗೆ ಗೊತ್ತಾಗುತ್ತೆ. ಹೌದು ಹೌದು ಹೌದು. ನನಗನ್ಸಿದ್ದೇನಪ್ಪ ಅಂದರೆ, ಕುವೆಂಪು ಹೇಗೆ ಕುಪ್ಪಳ್ಳಿಯಲ್ಲೇ ಕೂತ್ಕೊಂಡು ಇಡೀ ಜಗತ್ತನ್ನು ನೋಡಿದ್ರು, ಹಾಗೆ ಶಿವಪ್ರಸಾದ್ ಕೂಡ ಹಾಸನಲ್ಲೇ ಕೂತ್ಕೊಂಡು ಇಡೀ ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾರೆ. ಮತ್ತು ಯಾವುದೇ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿಲ್ಲದೆ ಇರೋದು, ಒಂದೇ ತತ್ವ ಒಂದೇ ಸಿದ್ಧಾಂತಕ್ಕೆ ಅದರಲ್ಲೇ ಅವರು ಬೇರೂರ್ಕೊಂಡಿರ್ತಾ ಇಲ್ಲ. ಅವ್ರ ಕೊನೆಯ ಭಾಗದಲ್ಲಿ ಅವರು ಹೆಚ್ಚು ಬುದ್ಧಿಸಮ್ ಬಗ್ಗೆ ಅವರು ಹೆಚ್ಚು ಆಳ್ಕೊಂಡ್ರು. ಆದರೆ ಅಲ್ಲೂ ನನಗೇನೋ ಅದು ಖಾತ್ರಿ ಇಲ್ಲ, ಅಲ್ಲೇ ಅದ್ರ ಬಗ್ಗೆ ವಿಪರೀತವಾಗಿ ಅಲ್ಲೇ ಅದನ್ನು ಆಳವಾಗಿ ನಂಬ್ಕೊಂಡಿದ್ರು ಅನ್ನೋ ಖಾತ್ರಿ ನನಗಿಲ್ಲ. ಯಾಕಂದರೆ ಯಾವಾಗಲೂ ಕೂಡ ಅವ್ರ ಮೈಂಡ್ ಸೆಟ್ ಅದು ಒಂದು ರೀತಿಯ ಹೊಸದನ್ನು ಅನ್ವೇಷಣೆ ಮಾಡುವ ಒಂದು ತುಡಿತ ಅವ್ರಿಗೆ ಕಾಣ್ತಾ ಇದೆ. ನಮ್ಮ ಬಾಲ್ಯದ ಅನುಭವಗಳನ್ನ ಭಾಳ ಚೆನ್ನಾಗಿರುತ್ತೆ. ರಾಮಕೃಷ್ಣ ಆಶ್ರಮಕ್ಕೆ ಹೋದಾಗ ಅವ್ರ ಪೇಂಟಿಂಗ್ ಕ್ಲಾಸಿಗೆ ಬಂದಿದ್ದು, ಅವ್ರು ಸೇರಿದ್ದು ಕೂಡ ಆಕಸ್ಮಿಕವಾಗಿ. ಅಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಲ್ಲಿ ಆಯ್ಕೆ ಇರ್ತದೆ, ಯಾವುದೋ ನೀವು ಯಾವ ಕ್ಲಾಸ್ಗೆ ಹೋಗ್ತೀರ ಅಂದರೆ, ನಾನು ಪೇಂಟಿಂಗ್ ಕ್ಲಾಸ್ಗೆ ಹೋಗ್ತೀನಿ, ನೀವು ಸಂಗೀತ ಕ್ಲಾಸ್ಗೆ ಹೋಗ್ತೀನಿ, ಇನ್ನೊಬ್ಬ ಯಾವುದೋ ಡ್ರಮ್ಮು ಬ್ಯಾಂಡ್ ಶರ್ಟ್ ಕ್ಲಾಸ್ಗೆ ಹೋಗ್ತೀನಿ. ಇವ್ರು ಯಾಕೆ ಅದು ಆಯ್ಕೆ ಮಾಡ್ಕೊಂಡು, ಈ ಸಂಗೀತಕ್ಕೆಲ್ಲ ಹೋದರೆ ಆಡೋಕ್ಕೆ ನನಗೆ ಬರಲ್ಲ, ಈ ಬ್ಯಾಂಡ್ ಶರ್ಟ್ ಸುಮ್ಮನೆ ಅದು ಯಾವನು ಬಡಿತಾ ಕೂತು ಅಂತಾನೆ, ಈ ಸುಮ್ಮನೆ ಇದಕ್ಕೆ ಹೋಗ್ಬಿಡೋಣ, ಆರ್ಟ್ ಇದಕ್ಕೆ ಹೋಗ್ಬಿಡೋಣ. ಸೊ ಯಾಕಂದರೆ ಅಲ್ಲಿ ಗಲಾಟೆಯಲ್ಲೇ ಏನೋ ಸುಮ್ಮನೆ ಬ್ರಷ್ ಇಟ್ಕೊಂಡು ಹಿಂಗೆ ಅನ್ನೋದಲ್ವ ಅಂತ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದನ್ನು ಹತ್ರ ಹಂಚ್ಕೊಂಡಿದ್ದು ಬಾಲ್ಯದ ಅನುಭವಗಳನ್ನ. ಅಲ್ಲಿಂದ ಅವ್ರದ್ದು ಇದು ಅಂದರೆ ಏನೋ ಒಂದು ವಿಶಿಷ್ಟವಾದ ಗುಣ ಅದು. ನೀವು ಹಾಸನಲ್ಲಿ ಹೋದ್ರೆ ಕೇಳಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಇರೋರು ಏನು ಹೇಳೋದ್ರೆ, ಸರ್ ಅವನು ಭಾಳ ವಿಚಿತ್ರ ಸರ್, ಅವನ ಬಗ್ಗೆ ಹೇಳೋಕ್ಕಾಗಲ್ಲ, ಅವನು ಅಲ್ಲಿ ಹುಟ್ಟಬಾರ್ದಾಗಿತ್ತು ಹೇಳೋದು ನನಗೆ. ಸುಮ್ಮನೆ ಇದು ತಪ್ಪರ್ಥದಲ್ಲ, ಇದು ಅವ್ನು ಇಲ್ಲಿರಬಾರ್ದು ಸರ್, ಅವನೆಲ್ಲೋ ಇರಬೇಕಾಗಿತ್ತು ಅವನು. ಆದರೆ ಅವರು ತಮ್ಮ ಬೇರುಗಳನ್ನ ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ. ಹಾಸನನೇ ಅವರ ಕಾಯಕ ಭೂಮಿ. ಕುಪ್ಪಳ್ಳಿ ಹೇಗೆ ಕುವೆಂಪುರವರ ಕಾಯಕ ಇದಾಗಿತ್ತು, ಹಾಗೆ ಶಿವಪ್ರಸಾದ್ ತಮ್ಮ ಕೊನೆಯವರೆಗೂ ಕೂಡ ಹಾಸನವನ್ನು ಭಾಳ ಪ್ರೀತಿಸ್ತಾ ಇದ್ದಾರೆ. ಹಾಗೆ ಕೆ.ಟಿ. ಶಿವಪ್ರಸಾದರನ್ನ ನಾವು ಹ್ಯಾಕ್ ಕಾಣ್ತೀವಿ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಮನು ಸ್ಟುಡಿಯೋದಲ್ಲೇ ಅತಿ ಅವರು ಒಂದು ಸಂಪರ್ಕ ನಮಗೆ ಚೆನ್ನಾಗಿ ಬೆಳೀತು. ಇಲ್ಲಿ ನಮಗೆ ಬೂದಾಳ್ ಸರ್ ಅವರು, ನಾವು ಕೆ.ಬಿ. ಸಿದ್ದಯ್ಯನವರು ಮತ್ತು ಮನು ಒಂದಿಷ್ಟು ಜನ ಎಲ್ಲ ಕೂತ್ಕೊಂಡ್ಬಿಟ್ಟು ಎಲ್ಲ ಒಂದು ಚರ್ಚೆ ಮಾಡ್ತಾ ಇರ್ತಿರ್ತೀವಿ. ಮತ್ತು ಅವ್ರ ಮನೆಯಲ್ಲೇ ಪೇಂಟ್ ಮಾಡಬೇಕಾದಾಗ ಕೂಡ ಮನೆಗೂ ಹೋಗಿದ್ದೆ. ಈಗ ನಾನು ಹೇಳೋದನ್ನು ನಮ್ಮ ಬೂದಾಳ್ ಸರ್ ಅವ್ರು ಹೇಳಿದ್ದಾರೆ, ಅವ್ರು ಶಿಸ್ತಿನ ಒಂದು ಇದು ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡಿಬಿಟ್ಟು ನೋಡಿ ಹೆಂಗೆ ಅನಿಸುತ್ತೆ ನೋಡೋ, ನಿನಗೆ ಹೆಂಗೆ ಕಾಣಿಸುತ್ತೆ. ಈ ಒಂದು ವಿಷನ್ ಏನಿದೆಲ್ಲ, ಅವ್ರು ನೋಡ್ತಕ್ಕಂಥ ವಿಷನ್ನು, ಒಂದು ಆಬ್ಜೆಕ್ಟನ್ನು ತಲೆ ಕೆಳಗಾಗಿ ನಿಲ್ಲಿಸ್ತಕ್ಕಂಥದ್ದು ಒಂದು ಕಲಾಕೃತಿಯ ಒಂದು ವಿಶಿಷ್ಟ ಶೈಲಿ ಅಂತಂದ್ರೆ ಅವರೆಲ್ಲ ನಾವು ಕಾಣಿಸ್ತೀವಿ. ತಲೆ ಕೆಳಗಾಗಿ ನೋಡೋತಕ್ಕಂಥದ್ದು. ಪೇಂಟಿಂಗ್ ಅನ್ಕರೆ ಹೀಗೆ ನೋಡ್ಬೋದಾ, ಹಾಗೆ ನೋಡಬೇಕಾ, ಹೇಗೆ ನೋಡಬೇಕಾ. ಅವರು ಪೇಂಟಿಂಗ್ನಲ್ಲಿ ಲೆದರ್ ಪಪೆಟ್ ಫಾರ್ಮ್ಸ್ ಏನಿದೆಲ್ಲ ತುಂಬ ಚೆನ್ನಾಗಿ ಅವರು ಬಳಸ್ಕೊಂಡಿದ್ದಾರೆ ಪೇಂಟಿಂಗ್ನಲ್ಲಿ. ಒಂದು ಆ್ಯರೋಟಿಕ್ ಇದರಲ್ಲಿ ಅವ್ರ ಪೇಂಟಿಂಗ್ನಲ್ಲಿ ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಅಂತಂದ್ರೂ ಕೂಡ ಅದು ಒಂದು ಆ ಬೆತ್ತಲೆ ಜಗತ್ತನ್ನು ಅನಾವರಣಗೊಳಿಸೋದು ಕೂಡ ಅವ್ರಿಗೆ ಗೊತ್ತಿತ್ತು. ಅದನ್ನು ಹೇಗೆ ನೋಡ್ತಾ ಇದ್ದಾರೆ ನಿಮ್ಮ ಕಣ್ಣಂಗೆ. ನಾವು ಅವರು ಬೇರೆಯವರೆಲ್ಲ ಹೇಳಿದ್ರಿ, ಅವರು ಸೋಷಲ್ ವರ್ಕರ್ ಬಗ್ಗೆ ಹೇಳಿದ್ರಿ, ಅವರ ದಲಿತ ಚಳವಳಿ ಬಗ್ಗೆ ಹೇಳಿದ್ರಿ, ಎಲ್ಲನೂ ಹೇಳಿದ್ರಿ. ಯಾಕಂದ್ರೆ ನಾನು ಆ ಹತ್ತಿರದಿಂದ ನೋಡ್ದವ್. ನನ್ನ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಅವ್ರೇನು ಮಾಡ್ತಿದ್ರು ಅಂತಂದ್ರೆ, ಒಂದು ಬಾರ್ಬರ್ ಶಾಪ್, ಒಂದು ಅವರು ಹಾಸನದಲ್ಲಿ ಇರ್ತಕ್ಕಂಥದ್ದೇ ಕಟ್ಟಿಂಗ್ ಶಾಪ್ ಇದು ಮಾಡೋದು. ಸುತ್ತಮುತ್ತಲಿನ ಜನಗಳಿದ್ದಾನೆ, ಯಾರು ಶಿವಮ್ಮ ಅಂತೇಳಿ, ಈ ಥರ ವ್ಯಕ್ತಿಗಳನ್ನು ಅವರು ಫೋಟೋ ರಿಯಲಿಸ್ಟಿಕ್ ವರ್ಕ್ ಮಾಡ್ತಾ ಇರೋರು ಜಾಸ್ತಿ. ಅವ್ರದ್ದೊಂದು ಪ್ರದರ್ಶನ ನಾವು ಇಮೇಜಸ್ ಆರ್ಟ್ ಗ್ಯಾಲರಿಯಲ್ಲಿ ದೊಡ್ಡ ಮನೆ ನಾವು ಒಂದು ಆರ್ಗನೈಸ್ ಮಾಡಿದ್ವಿ. ಅಲ್ಲಿ ಮಾಡಿದಾಗ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವಿ. ಅವರು ನಮ್ಮ ಜೊತೆಲಿ ಪ್ರೊಫೆಸರ್ ಕೃಷ್ಣಪ್ಪ ಅಂತನವರು ಇರ್ತಿದ್ರು, MS ಕೃಷ್ಣಪ್ಪ ಅಂತ, ಕೃಷ್ಣಯ್ಯ ಅಂತ. ಅವರು ಎಲ್ಲರೂ ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇರಬೇಕಾದಾಗ ಆ ಒಂದು ವಿಷನ್ಗಳೆಲ್ಲ ಕಟ್ಕೊಡ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ.
ಅವರು ಕೆ ಟಿ ಅವರ ಒಂದು ಶಿಸ್ತು ಅನ್ನೋದಂತೂ ಮೊದಲೇ ನಮಗೆಲ್ಲರಿಗೂ ಗೊತ್ತಿತ್ತು. ನಮ್ಮ ಇಮೇಜಸ್ ಗ್ಯಾಲರಿಯನ್ನು ಡೆವಲಪ್ಮೆಂಟ್ ಮಾಡಿದ್ದು ಕೂಡ ನಮ್ಮ ಕೆ ಟಿ ಎಸ್ ತುಂಬ ಪರೋಕ್ಷವಾಗಿ ಅವರು ಸಹಾಯ ಮಾಡಿದರು. ಮತ್ತು ಅಲ್ಲಿ ತೇಜಸ್ವಿ ಅವ್ರದ್ದೊಂದು ಫೋಟೋಗ್ರಫಿ ಎಕ್ಸಿಬಿಷನ್ ಕೂಡ ಅವರೇ ನೇತೃತ್ವದಲ್ಲೇ ಆಯಿತು. ತೇಜಸ್ವಿ ಅವರು ಬಂದಿದ್ದರು ಅಲ್ಲಿ. ಸೊ ನನಗೆ ಈ ಸಾಹಿತಿಗಳ ಪರಿಚಯ ಅಷ್ಟೊಂದು ನನಗೆ ಲಿಂಕ್ ಇರಲಿಲ್ಲ ಅವ್ರ ಜೊತೆಲಿ. ಸೊ ಹಿಂಗಾಗಿಬಿಟ್ಟು ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ಇವರು ತೇಜಸ್ವಿ ಅವ್ರ ಬಗ್ಗೆ ನನಗೆ ಅವರೊಂದಿಷ್ಟು ಫೋಟೋಗ್ರಾಫಿ ಎಲ್ಲ ಮಾಡ್ಕೊಂಡು ಬಂದಿದ್ದು. ಪಕ್ಷಿ ಬರ್ಡ್ಸು ಎಲ್ಲ ಒಂದು ಸುತ್ತಿಂದೆಲ್ಲ ಒಂದಿಷ್ಟು ವರ್ಷಗಳೆಲ್ಲ ಡಿಜಿಟಲ್ ವರ್ಕ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ವಿ. ಸೊ ಹೀಗಾಗಿ ಕೆ ಟಿ ಎಸ್ ತುಂಬ ಹತ್ತಿರ ಆದರು. ಅವ್ರು ಮಾತಾಡಿ ನಿಮ್ಮ ಜೊತೆಯಲ್ಲಿ ಅದರಲ್ಲಿ ಗ್ಯಾಲರಿಗಳೆಲ್ಲ ಅಲ್ಲೇ ಹತ್ತಿರ ಆದರು. ಆಮೇಲೆ ತುಮಕೂರಿಗೆ ಬಂದಾಗಂತೂ ಇನ್ನೂ ಒಂದು ವಿಶೇಷ ಒಂದು ನಮಗೆ ಕಲಾವಿದರೊಳಗೆ ಒಂದು ಸಂಭ್ರಮ ಆಯಿತು. ಯಾವಾಗಾನ ಇರಲಿ ಇಲ್ಲಿ ಬಂದಿದ ತಕ್ಷಣವೇ ಪೇಂಟಿಂಗ್ ಸಬ್ಜೆಕ್ಟ್ಗಳು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅದರ್ ದೆನ್ ಸಬ್ಜೆಕ್ಟ್ಗಳು ಸ್ಟಾರ್ಟ್ ಆಗಿ ಆಮೇಲೆ ಬೇರೆ ಬೇರೆ ಕಾಂಟೆಂಪ್ರರಿ ಆರ್ಟಿಸ್ಟ್ಗಳ ಬಗ್ಗೆ ತೊಗೊಂಡೋಗೋರು. ನನಗೆ ಹೆಚ್ಚಿಗೆ ಏನಪ್ಪ ಗಾಯತೊಂಡೆ ಬಗ್ಗೆ ಅವ್ರ ಗುರುಗಳವರು ಕೆ ಟಿ ಎಸ್ದು. ಸೊ ಹಿಂಗೆ ಬಿಟ್ಟು ಬಾಂಬೆಯಲ್ಲಿ ಕಲ್ತಂಥ ಸಂದರ್ಭಗಳನ್ನು ಅಲ್ಲಿಂದ ನೆನೆಸ್ಕೊಂಡ್ಬಿಟ್ಟು ಎಲ್ಲ ಹೇಳೋರು. ಆ ಒಂದು ಕಲಾವಿದ ಗುರುಗಳ ಹತ್ರ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ರು ಮತ್ತು ಅವ್ರ ಹತ್ರ ಇವರು ಯಾವ ರೀತಿ ಕಲ್ತ್ಕೊಳ್ತಾ ಇದ್ರು ಈ ರೀತಿ. ಬಟ್ ಅವ್ರ ಕಲಾಕೃತಿಗಳಲ್ಲಿ ಇಮ್ಯಾಜಿನರಿ ಏನು ಇರ್ತಿರ್ಲಿಲ್ಲ, ಡ್ರಾಮೆಟಿಕ್ ಆಗಿ ಏನೂ ಮಾಡ್ತಿರ್ಲಿಲ್ಲ. ಅವರು ಪರ್ಟಿಕ್ಯುಲರ್ ನೋಡ್ತಿದ್ರು ಒಂದು ಪ್ಲೇಸನ್ನು, ಅದನ್ನು ಫೋಟೋಗ್ರಫಿ ತೊಗೊಳೋದು, ಇಮೇಜಸ್ ತೊಗೊಳೋದು, ಅದನ್ನು ಕಾಂಪೋಸಿಷನಲ್ಲಿ ನಾವು ಹೇಗೆ ಅವರು ಅಳವಡಿಸ್ಕೊತಾ ಇದ್ರು ಅನ್ನೋದು. ವಿಶೇಷವಾಗಿ ಅವರ ಸಂಯೋಜನೆ ಅನ್ನೋದೆಲ್ಲ ತುಂಬ ಕ್ರಿಯಾತ್ಮಕವಾಗುತ್ತೆ. ಮತ್ತು ಸಂಯೋಜನೆ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾಯಿದ್ರು ಪೇಂಟಿಂಗ್ನಲ್ಲಿ. ಒಂದು ಪೇಂಟಿಂಗನ್ನು ಹೀಗೆ ಯಾಕೆ ನೋಡಬೇಕು, ಹೀಗೂ ನೋಡ್ಬೋದು. ಅವರೊಂದು ಸಿಕ್ಕೆಪಲ್ಲಿ ಶೋ ಮಾಡಿದಾಗ ಯಾರು ಹೇಳ್ತಾರೋ ಹಿಂಗೆ ತಲೆ ತೆಳಗಾಗಿ ಹಿಂಗೆ ನೋಡೋರು ಅಂತ ಅದಕ್ಕೆ. ಅದು ಇವರು ಅದನ್ನು ಸ್ವಾರಸ್ಯಕರವಾಗಿ ಹೇಳ್ತಿದ್ರು. ಅದನ್ನು ಪೇಂಟಿಂಗ್ ಹಿಂಗೆ ಹಿಂಗೆ ಬಂದು ನೋಡ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಆ ಒಂದು ಪರ್ಸ್ಪೆಕ್ಟಿವ್ ಏನದಲ್ಲ, ಆ ಪರ್ಸ್ಪೆಕ್ಟಿವ್ ಡಿಫ್ರೆಂಟಾಗಿ ಅವ್ರ ಕಂಪೋಸಿಷನ್ನಲ್ಲಿ ನಾನು ಅದನ್ನು ಕಂಡಿದ್ದೀನಿ. ಇಷ್ಟು ಮಾತ್ರ ಹೇಳ್ಬೋದು ಕೆ ಟಿ ಎಸ್ ಬಗ್ಗೆ. ನಂದು ಅವ್ರದ್ದು ಒಂದು ಸಂಬಂಧ ಹೆಂಗಿತ್ತು ಅಂತಂದರೆ ಇಟ್ಸ್ ಮೋರ್ ಅ ರಿಲೇಷನಲ್ ಥಿಂಗ್ ಆ್ಯಕ್ಚುಲಿ. ಲೈಕ್ ಫಾರ್ ಮೀ ಆ್ಯಸ್ ಅ ಪರ್ಸನ್, ಲೈಕ್ ಹಿ ವಾಸ್ ಈಗ ನೀವೆಲ್ಲ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ರೆ, ಲೈಕ್ ಐ ಮೀನ್ ಐ ಅಂಡರ್ಸ್ಟ್ಯಾಂಡ್, ಲೈಕ್ ಇಂಡೈರೆಕ್ಟ್ಲಿ ಹಿ ನೆವರ್ ಸೆಡ್ ಎನಿಥಿಂಗ್ ದಟ್ this is how we are supposed to live or this is how we are supposed to do things. But how ಗೊತ್ತಿಲ್ದೇನೆ I think like I'm just thinking that how he has influenced me in my life actually. Like ಹಂಗೆ ನೋಡೋಕೆ ಹೋದರೆ like more or less I can associate to him. Like I think I am also a rebel like him. Like I mean, I know ಯಾವುದಕ್ಕೂ I always question systems. Like ಅವ್ರು ಹಿಂಗೆ ಯಾಕೆ ಹಿಂಗೆ ಅಂತಂದರೆ ಅದು ಯಾಕೆ ಹಾಗೆ ಅಂತ. ಲೈಕ್ ವೆನ್ ಐ ಸೇ ಕ್ವೆಶನ್, ಲೈಕ್ ಐ ಮೀನ್ ಅದನ್ನು ಚಾಲೆಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಬೇಸಿಕಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. ಐ ಮೀನ್ ಶಿವಾನೂ ಅದೇ ಅನಿಸುತ್ತೆ. ಲೈಕ್ ಹಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ಲೈಕ್ ಐ ಮೀನ್ ನಾಟ್ ಫ್ರಮ್ ಅ ಸಿಸ್ಟಮಿಕ್ ಆರ್ ಅ ಸ್ಟ್ರಕ್ಚರಲ್ ಆರ್ ಅ ಕಾಸ್ಟ್ ಬೇಸ್ ಆರ್ more as a human from these senses what we have actually. So that we can see in his paintings, like our paintings allagli, our the way he has lived his life actually. Like ಎಲ್ಲಾನು ಇವ ಮೊನ್ನೆ ಬರ್ತಾ ಇದ್ದಾಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಎಷ್ಟು ಜನ ಇದ್ದಾರೆ ಅವ್ರ ಲೈಫಲ್ಲಿ ಹುಡುಗಿಯರು ಹೆಂಗಸರು ವಾಟ್ ಎವರ್, ಐ ಮೀನ್ ಅವ್ರ ಮೆನ್ ಆರ್ ಸಮಥಿಂಗ್. I mean that question itself is a very ಒಂದು ಸಮಾಜದ ಇದರಿಂದ ಕೇಳೋವಂಥ ಕ್ವೆಶನ್ನು. ಮೀನ್ ಆ್ಯಕ್ಚುಲಿ ಇಟ್ಸ್ ನಾಟ್ ಟ್ರೂ ಆ್ಯಕ್ಚುಲಿ. ಲೈಕ್ ಹಂಗೆ ಡಿಫೈನ್ ಮಾಡೋಕ್ಕೆ ಹೋದರೆ, ಲೈಕ್ ಐ ಥಿಂಕ್ ಹಿ ಹ್ಯಾಡ್ 4 people in his life. Like I mean intimacy, like when he was young he was in love with someone and then he married Nasir and he had a kid. ಆ ಮಗುನೂ ನೋಡಿಲ್ಲ ಅವರು ಆ್ಯಕ್ಚುಲಿ, ಅವ್ರ ಮಗನೂ ನೋಡಿಲ್ಲ ಇನ್ನು ಇದುವರೆಗೂ. ಆಮೇಲೆ ಮಾರ್ತಾನ ಮದುವೆ ಆದರು. ಲೈಕ್ ಸೊ ಈಗ ಸೊ ಸಮ್ವೇರ್ ಆಮೇಲೆ ಐ ಥಿಂಕ್ ಈಗ ಸುವರ್ಣ ಅಂತ, ನಂಗೆ ಅದು ಐ ಆಮ್ ನಾಟ್ ವೆರಿ ಶ್ಯೂರ್ ವೆದರ್ ಈಸ್ ಮ್ಯಾರಿಡ್ ಹರ್ ಆರ್ ನಾಟ್ ಮ್ಯಾರಿಡ್ ಹರ್, ಬಟ್ ಫೈನಲಿ ಐ ಥಿಂಕ್ ಮರುವು ಹೋದ್ಮೇಲೆ ಮದುವೆ ಆಗಿರೋದು ಏನೋ 2 ವರ್ಷ 3 ವರ್ಷದ ಹಿಂದೆ ಅಂತ ಏನೋ. ಸೊ ಐ ಮೀನ್ ಆ ಪ್ರತಿಯೊಂದು ಇದರಲ್ಲೂ ಲೈಕ್ ಸಮ್ವೇರ್ ಈ ಚಾಲೆಂಜ್ ದ ಎಕ್ಸಿಸ್ಟಿಂಗ್ ಇದು ಫಸ್ಟು ಐ ಥಿಂಕ್ ಜೆ ಸ್ಕೂಲಲ್ಲಿ ಓದಬೇಕಾದ್ರೆ ಇದೆಲ್ಲ ನಾನು ಕೇಳಿರೋ ಸ್ಟೋರಿಗಳು ಅವರಿಂದ. ಲೈಕ್ ಐ ಮೀನ್ ಹಿ ವಾಸ್ ಎಕ್ಸ್ಪೆರಿಮೆಂಟಿಂಗ್ ವಿತ್
ಏನದು ಗಾಂಜಾ ಅದು ಲೈಕ್ ಐ ಮೀನ್, ಸೊ ಐ ಥಿಂಕ್ ಹಿ ವಾಸ್ ಆಲ್ಸೋ ಇನ್ ಲವ್ ವಿತ್ ಸಮನ್ ದೇರ್. ಆ್ಯಂಡ್ ದೆನ್ ನಸೀರ್ ಅನ್ನೋರ್ನು ಮದುವೆ ಆದಾಗಲೇ ಐ ಮೀನ್ ನಸೀರ್ ಅನ್ನೋದು he she's a Muslim basically, like, but how he broke the things, like I mean, ಆಮೇಲೆ ನಸೀರ್ ಆದ್ಮೇಲೆ ಮಾರ್ತಾನ ಮದುವೆ ಆದ್ರು. ಮಾರ್ತಾ is not from India actually, like she is a foreigner, like somewhere like he was breaking lot of construct. ಅಂದ್ರೆ ಈಗ ಮದ್ವೆ ಅಂತ ಹೋದಾಗ ಲೈಕ್ ಐ ಮೀನ್ ವಿಸೆ ಓ ನಮ್ಮ ಜಾತಿಯಲ್ಲೇ ಮಾಡ್ಕೋಬೇಕು, ಗೊತ್ತಿರೋರು ಲೈಕ್. ಸೊ ಆಮೇಲೆ ಈಗ ಸುವರ್ಣ ಅನ್ನೋ ಹುಡುಗಿನೂ ಇದು ಮಾಡಿದಾಗ ಐ ಥಿಂಕ್ ಶಿ ಇಸ್ ಅ ದಲಿತ್ ಬೇಸಿಕಲಿ, ಲೈಕ್ I don't think so. He was married to her. He was living with her basically, like, and then later at point, uh, yeah, at some point maybe I mean yeah, it was her desire to get uh, married to him or something, like I mean maybe she went and did that, like, but so somewhere he was breaking lot of structures, like the so-called his own structures what he had made, or the external structures, like so even in painting his way of life was like that actually. ಹಾಸನದಿಂದ ತುಮಕೂರು ಅಥವಾ ಬೆಂಗಳೂರಿಗೆ ಬರೋದು, ಲೈಕ್ ಆಸ್ ಅ ನಾರ್ಮಲ್ ಪರ್ಸನ್ ಒಂದು ಸಂಸಾರಸ್ಥ ಆದರೆ ಲೈಕ್ ಐ ಮೀನ್ ಏನಕ್ಕೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ, ಲೈಕ್ ಐ ಮೀನ್ ದಟ್ ಜರ್ನಿ ಇಟ್ ಸೆಲ್ಫ್ ವಾಸ್ ಅ ವೇ ಆಫ್ ಲೈಫ್, ಲೈಕ್ ಯೂಸ್ ಟು ಎಂಜಾಯ್ ಇವನ್ ಸ್ಮಾಲ್ ಥಿಂಗ್ಸ್ ಆ್ಯಕ್ಚುಲಿ, ಅಲ್ಲಿ ಇಳಿಯಮ್ಮ ಅಲ್ಲಿ ಇದು ಇಡ್ಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು, ಲೈಕ್ ಸೊ ಈ ವಾಸ್ ವೆರಿ ವೆರಿ ಸ್ಪೆಸಿಫಿಕ್. ಅವ್ರ ತಲೆಯಲ್ಲಿ he knew what he was doing, like what he wanted, but maybe for others it looked like he is not abiding to any structure ಅಂತ ಅನಿಸ್ತಿತ್ತು, ಲೈಕ್. ಸೊ ಅವ್ರೊಂದು ಕಾರ್ ತಗೊಂಡ್ರು ನಂಗೆ, ಇದು ವರ್ಣ ಕಾರ್, ಯಾ ವೆಂಟೋ, ಯಾ ಅದು ಕಾಣದೇ ಇರೋ ಒಂದು ಸ್ಕ್ರಾಚ್ ಇತ್ತು, ಲೈಕ್ ಅದ್ರ ಮೇಲೆ, ಲೈಕ್ ಯಾ ರಬ್ಬಿ, ಅದಕ್ಕೆ ನೀವು ಸೇರ್ಕೋಬಹುದು, ಲೈಕ್ ಐ ಮೀನ್ ಅದೊಂದು ಜರ್ನಿ ಇದೆಯಲ್ಲ ಅದನ್ನ ಮಾತಾಡೋದು, ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್, ಲೈಕ್ ಹಿ ವಾಸ್ ವೆರಿ ಸ್ಪೆಸಿಫಿಕ್, ಇಲ್ಲ ಮಾರ್ಕ್ ಇದೆ ಅಂತೇಳಿ. he went to so many extent, like ಫಸ್ಟ್ ರಬ್ಬಿಂಗ್ ಮಾಡಿದ್ರು, ಕ್ಲೀನ್ ಮಾಡಿದ್ರು, ಹೋಗ್ಲಿಲ್ಲ, ಅದನ್ನ ಕಂಪನಿಗೆ ವಾಪಸ್ ತಗೊಂಡೋದ್ರು, ಇಲ್ಲ ವಾಪಸ್ ಕೊಟ್ರಯ್ಯ ಬೇರೆ ಕಾರ್ ಕೊಡಿ, ಇದು ಸರಿ ಇಲ್ಲ ಕಾರು, ನೀವೇನೋ ಇದಾಗಿದೆ ಅಂತೇಳಿ ಈ ವೆಂಟ್ ಟು ಸೋ ಮೆನಿ ಲೆವೆಲ್ಸ್, ಲೈಕ್ ಬೇಸಿಕಲಿ. ಆಮೇಲೆ ಅದೆಲ್ಲ ಆದ್ಮೇಲೆ ಲೈಕ್ ಐ ಮೀನ್ ಆ ಕಾರಿನ ಸ್ಥಿತಿ ಲೈಕ್ ಎಲ್ಲೋ ಸೋತೋದ್ರು ಅನ್ಸುತ್ತೆ, ಲೈಕ್ ಐ ಮೀನ್ ಆ ಕಾರನ್ನ ಅವರು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು, ಆ ಪ್ರೀತಿನೇ ಹೊರ್ಟೋಯ್ತು ಆ ಕಾರ್ ಮೇಲೆ, ಲೈಕ್ ಅದನ್ನ ಈ ಸ್ಟಾಪ್ ಯೂಸಿಂಗ್ ದ ಕಾರ್ ದ ವೇ ಹಿ ವಾಂಟೆಡ್ ಟು ಯೂಸ್ ಇಟ್, ಲೈಕ್ ಶಿವ ನೀವು ತಲೆ ಕೆಟ್ಟಿದ್ಯಾ, ಏನಿದು ರಸ್ಟ್ ಬೀಳ್ತಾ ಇದೆ, ಅದು ಕಳ್ಸಿ ಅಂತಂದ್ರೂ ಬಿಡಮ್ಮ ಇರ್ಲಿ ನಿಂಗೆ ಗೊತ್ತಾಗಲ್ಲ ಅಂತ. ಸೊ ಮತ್ತೆ ಈಗ ಈಗ ಹೇಳ್ತಾ ಇದ್ದಾಗ ಶಿವ ಅಂತ ಕರಿತಾ ಇದ್ದೆ ಅವ್ರನ್ನ, ಲೈಕ್ ಅವ್ರು ನಮ್ಮ ತಂದೆ ವಯಸ್ಸು, ಲೈಕ್ ನಮ್ಮ ತಂದೆಗೂ ಅವ್ರಿಗೂ ಒಂದಿನದ ವ್ಯತ್ಯಾಸ ಆಗ್ತಿದೆ, ಆದ್ರೆ ಆ ಕನ್ಫ್ಯೂಷನ್ನೇ ಇರ್ಲಿಲ್ಲ, ಲೈಕ್ ನಾ ಅವ್ರನ್ನ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅಂತ, ಲೈಕ್ ಈ ಆಲ್ಸೋ ಪ್ರಿಫರ್ಡ್ ದಟ್, ಲೈಕ್ ಐ ಮೀನ್ ಶಿವ ಅಂತ ಅಂದ್ರೆ ಅದ್ ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ಈ ಡಿಂಟ್ ವಾಂಟೆಡ್ ಟು ಎಸ್ಟಾಬ್ಲಿಷ್ ಎನಿಥಿಂಗ್, ಲೈಕ್ ಓಕೆ ನಾನು ವಯಸ್ಸಲ್ಲಿ ದೊಡ್ಡವನು, ಸೊ ನನಗೆ ಮರ್ಯಾದೆ ಕೊಡಬೇಕು, ಯು ಹ್ಯಾವ್ ಟು ಅಡ್ರೆಸ್ ಮೀ ಡಿಫ್ರೆಂಟ್ಲಿ, ಅದೆಲ್ಲ ಇಲ್ಲ. ಏನಾದರೂ ಸರ್ ಅಂತೇನಾದ್ರೆ ನಿಂಗೇನು ತಲೆ ಕೆಟ್ಟಿದ್ಯೇನವ್ವ, ಶಿವ ನನ್ನ ಹೆಸರು ಶಿವ ಅಂತಿದ್ರು, ಲೈಕ್ ನನ್ನನ್ನು ಅವ್ವ ಅಂತಿದ್ರು, ಲೈಕ್ ಅವರ ಯಾ ಸೊ ಯಾ ಐ ಮೀನ್ ಐ ಆಮ್ ರಿಯಲಿ ಆಂಗ್ರಿ ಆ್ಯಕ್ಚುಲಿ, ಲೈಕ್ ಐ ಮೀನ್ ಯಾಕೆಂದರೆ ಲೈಕ್ ಕೊನೆಯ ದಿನಗಳಲ್ಲಿ ಲೈಕ್ ಐ ಮೀನ್ ಹತ್ರಕ್ಕೆ ಸೇರ್ದಂಗೆ ಆಗೋಯ್ತು, ಲೈಕ್ ಐ ಮೀನ್ ನೋಡೋಕ್ಕೂ ಜಾಗ ಆಗ್ದಿರೋ ಥರ ಆಯಿತು, ಲೈಕ್ ಸೊ ಐ ಡೋಂಟ್ ನೋ ಇಫ್ ಐ ಆಮ್ ಆಂಗ್ರಿ ವಿತ್ ಮೈ ಸೆಲ್ಫ್ ಆರ್ ಹಿಮ್, ಯಾಕೆಂದರೆ ಲೈಕ್ ವಾಟ್ ಎವರ್ ಹಿ ಸ್ಟುಡ್ ಫಾರ್, ಲೈಕ್ ಏನೇನಕ್ಕೆಲ್ಲ ನಿಂತಿದ್ರು, ಲೈಕ್ last few days were like he was just nothing like that actually, like I mean he was
it was, I don't know if I can say it was taken away from him or what, but yeah, he was not the person who he was actually, like, I mean, so uh, I don't want to say I feel sad for it, but I'm angry. Like, I like to stay with my anger with him for what I couldn't do, what I for him, or that I couldn't see. Like, I mean, like, yeah. So see, as an art critic, like, I mean, yeah, ಅವರ ಪೇಂಟಿಂಗ್ ಬಗ್ಗೆ ತುಂಬಾನೇ ಮಾತಾಡ್ಬೋದು. ಲೈಕ್, ಐ ಮೀನ್, ಬಂದಾಗ್ಲೂ ಬೂದಾಳ್ ಅವ್ರ ಹತ್ರ ಇದು ಮನು ಮಾಡಿರೋದನ್ನ ಮಾತಾಡಿ, ಐ ಡೋಂಟ್ ಥಿಂಕ್ ಸೊ ದಟ್ ಇಸ್ ವಾಟ್ ಐ ವಾಂಟ್ ಟು ಟಾಕ್. ಲೈಕ್, ಐ ಮೀನ್, ಒಂದು ಪೇಂಟಿಂಗ್ ಅನ್ನೋದು, ಲೈಕ್, ಇಟ್ ಇಸ್ ಇಟ್ it doesn't end with the maker, it starts with the viewer actually. Like, I mean, ನಾನು ಅದನ್ನ ಹೆಂಗ್ ನೋಡ್ತೀನೋ ಅದು ನನಗ್ ಬೇಕಾಗಿರೋ ಹಂಗೆ ನಾನು ಕಟ್ಕೋತೀನಿ. ಯಾಕೆಂದ್ರೆ ಅದೇ ನಿಜ. ಯಾಕೆಂದ್ರೆ ನನ್ನ ಎಕ್ಸ್ಪೀರಿಯನ್ಸು ನಿಮ್ಮ ಎಕ್ಸ್ಪೀರಿಯನ್ಸು ಬೇರೆನೆ ಆಕ್ಚುಲಿ. ನನ್ನ ಎಕ್ಸ್ಪೀರಿಯನ್ಸ್ ಇಂದಾನೆ ಅದನ್ನ ನೋಡ್ಬೇಕಾಗತ್ತೆ ನಾನು. ಸೊ ಫಾರ್ ದ್ಯಾಟ್ ಮ್ಯಾಟರ್, ಲೈಕ್, ಐ ಲೈಕ್ ಟು ಟಾಕ್ ಮೋರ್ ಅಬೌಟ್ ಮೈ ರಿಲೇಶನ್ಶಿಪ್ ವಿತ್ ಹಿಮ್ ದ್ಯಾನ್ my relationship with his paintings or his relationship with his paintings. Like, so yeah, so why I would like to say, like, I mean, angry is like ellanu, uh, not all emotions are, like, I mean, uh, I mean, I just can't say I'll praise him and then talk. Like, I mean, I don't think so. That's my personality. He was also an angry personality actually. ಅವ್ರಿಗೂನು ತುಂಬಾನೇ ಕೋಪ ಬರ್ತಾ ಇತ್ತು. ಲೈಕ್, some unaddressed thing. So he has also seen me in many aspects. Like, I mean, he our Ravina, when I was seeing Ravi, like, I mean, yeah, he was the one who introduced me to ನಾನು Ravi. ಒಬ್ಬ ಟ್ಯಾಕ್ಸಿ ಓನರ್, ಟ್ಯಾಕ್ಸಿ ಇಟ್ಕೊಂಡಿದ್ದೆ. ಪ್ರಥಮ ಬಾರಿಗೆ ನಾನು ಅವರನ್ನ ಕುಪ್ಪಳ್ಳಿಗೆ ತೇಜಸ್ವಿ ಅವ್ರದ್ದು ಸ್ಮಾರಕ ಮಾಡೋದಕ್ಕೆ ಹೊರಟಿದ್ರು ಅವತ್ತು. ನಾನು ಅವ್ರನ್ನ ಪ್ರಥಮವಾಗಿ ಕಂಡಾಗ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ, ಒಬ್ಬ ಇಂಜಿನಿಯರ್ ಆಗಿ ನೋಡಿದ್ದೆ. ಅವ್ರ ಬಗ್ಗೆ ನನಗೆ ಅರಿವಿರಲಿಲ್ಲ, ಗೊತ್ತಿರಲಿಲ್ಲ. ಆಮೇಲೆ ಅವ್ರ ಚಾಲಕರು ಇನ್ನೊಬ್ರು ಇದ್ರು. ಆದರೂ ಅವ್ರ ಹತ್ರ ಕಾರಿದ್ರು ಕೂಡ ಅವರು ಟ್ಯಾಕ್ಸಿನ ಉಪಯೋಗಿಸೋರು ಆ ಕಡೆ ಹೋಗ್ಬೇಕಾದ್ರೆ. ಪರಿಚಯ ಇಲ್ಲದಿದ್ರ ಕಾರಣ ನಾನು ಅವ್ರ ಜೊತೆ ಹೆಚ್ಚು ಮಾತಾಡ್ತಿರ್ಲಿಲ್ಲ. ಅದು ಪ್ರಥಮ ದಿನ ಹೋಗಿದ್ದು. ನಾನು ಕುಪ್ಪಳ್ಳಿಗೆ ಹೋದಾಗ ನಾವೆಲ್ಲ ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ಲಾಂಟರ್ಸ್ ಕೋರ್ಟ್ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ನಾನು ಮತ್ತು ಅವರ ಚಾಲಕರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂದಿ ನೀವು ಅಂತ ಹೇಳಿದ್ರು. ನಾವು ತಿಂಡಿ ಅವ್ರು ಸಪ್ರೇಟಾಗಿ ಕೂತಿದ್ರು. ಆಮೇಲೆ ತಿಂಡಿ ತಿನ್ಕೊಂಡು ಹೊರಟಾಗ ಹೋದ್ವಿ. ಅದಿನ್ನೂ ಒಂದು ಫ್ಲಾಟ್ ಮಾಡಿದ್ರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸ್ಮಾರಕ ಮಾಡೋದಕ್ಕೆ. ಅದು ಅವತ್ತು ಕಲ್ಲುಗಳನ್ನ ಎಕ್ಸ್ಟ್ರಾ ನಿಲ್ಸೋ ಅಂತ ಕೆಲಸ ಅವತ್ತು. ಫೌಂಡೇಶನ್ ಎಲ್ಲ ಆಗಿತ್ತು. ನಾನಲ್ಲಿ ಓದೋನು, ಏನಪ್ಪ ಇದು ಸತ್ತವರ ಎದೆ ಮೇಲೆಲ್ಲ ಕಲ್ಲು ಹಾಕಕ್ಕೆ ತಮ್ಮಂದು ಇಟ್ಕೊಂಡು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಂಗಾಗಿ ಆಮೇಲೆ ಅದಾದ್ಮೇಲೆ ಅವತ್ತಿನ ಕೆಲಸ ಎಲ್ಲ ಮುಗೀತು. ಬಂದ್ಮೇಲೆ 2ನೇ ದಿನದ ಪ್ರಯಾಣ ತುಮಕೂರು ಕಡೆಗೆ ಬೆಳೀತು. ಆ ತುಮಕೂರು ಕಡೆಗೆ ಬೆಳೆದಾಗ ಊಟ ಮಾಡೋ ಸಂದರ್ಭದಲ್ಲಿ, ಅಲ್ಲ, ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಸಮಯದಲ್ಲಿ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ, ಸರ್, ನಿಮ್ಮದು ಹೆಸರನ್ನ ನಾನು ದಲಿತ ಸಂಘರ್ಷ ಸಮಿತಿ ಕರ್ಪತ್ರದಲ್ಲಿ ನೋಡಿದೆ ಸರ್ ಅಂತ ಅಂದೆ. ನಾನು DSS ಕೆಲಸ ಮಾಡಿದ್ದೀನಿ ಕಣೋ ಅಂತ ಅಂದು. ಆಮೇಲೆ ಅವ್ರು ಪರಿಚಯ ಮಾಡ್ಕೊಂಡಾಗ LT ಕಾರ್ಲೆ ಅವ್ರ ಅಂತ ಅವ್ರು ಡ್ರೈವರ್ ಹೇಳಿದರು. LT ಕಾರ್ಲೆ ಅವರು ಅಷ್ಟೇ ಗೊತ್ತಿತ್ತು ನನಗೆ. ಆಮೇಲೆ ನಾನು ಅವರಿಗೆ ದಲಿತ ಅಂತ ಪರಿಚಯ ಆದಮೇಲೆ ಅವರು ನನ್ನಂತ ಹಿಂದಿನ ದಿನ ಹೋದಾಗ ಹೋಗ್ರಿ ಬಂದ್ರಿ ಅಂತ ಕರಿತಾ ಇದ್ರು ನನಗೆ. ಮೊದಲನೇ ಪರಿಚಯ. ಅವರು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ತಿದ್ರು. ಅವರು ಮಧ್ಯಾಹ್ನ ಆಯ್ತಾ ಏನ್ರಿ, ಹಶು ಆಯ್ತಾ, ಊಟ ಮಾಡೋಣ, ಊಟ ಬರುತ್ತಿಲ್ಲ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಸೆಕೆಂಡ್ ಡೇ ನಾವಿಲ್ಲಿ ತುಮಕೂರಿಗೆ ಬರೋ ದಿನ ಅವ್ರು ನಾನು ದಲಿತ ಅಂತ ಗೊತ್ತಾದಾಗ ನನ್ನನ್ನು ಏಕವಚನದಲ್ಲಿ ಮಾತಾಡ್ತಿದ್ರು. ಯಾಕೆಂದ್ರೆ ನನ್ನನ್ನು ಹತ್ರದವನಾಗಿ ನೋಡ್ಕೊಂಡ್ರು ಅವರು. ಆಮೇಲೆ ಇಲ್ಲೇ ನಡುವೆ ಎಲ್ಲಿ KB ಕ್ರಾಸಲ್ಲಿ ತಿಂಡಿಗೆ ನಿಲ್ಸಿದ್ವಿ. ಅದು ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ತಿಂಡಿ ಅವ್ರು ತಗೊಂಡ್ರು. ನಾನು ಇಡ್ಲಿ ವಡೆ ತಗೊಂಡೆ. ನಾನು ತಗೊಂಡು ಕಾಮನ್ ಆಗಿ ಒಬ್ಬ ಡ್ರೈವರ್ ಯಾವ ಥರ ಹೋಗ್ತೀನಿ ಹಂಗೆ ಸಪ್ರೇಟಾಗಿ ಹೋದೆ. ಇಲ್ಲಿ ಬಾ ಅಂತ ಅಂದ್ರು ನನಗೆ. ಅವ್ರ ಜೊತೆಗೆ ಟೇಬಲ್ ಜೊತೆಗೆ ಹಂಚ್ಕೊಂಡು ಅಲ್ಲೇ ತಿಂದ್ವಿ. ಅದಾದ ಮೇಲೆ ನಾವು ಇಲ್ಲಿಗೆ ತುಮಕೂರಿಗೆ ಪ್ರಥಮವಾಗಿ ಭೇಟಿ ಕೊಟ್ಟಿದ್ದು ನಟರಾಜ್ ಸರ್ ಮನೆಗೆ. ಅಂದರೆ ನಾನು ಸೀದಾ ಒಳಗೆ ಹೋಗಲಿಲ್ಲ ಅವ್ರ ಮನೆಗೆ. ನನ್ನಷ್ಟಕ್ಕೆ ನಾನು ಕಾರಲ್ಲಿದ್ದೆ. ಆಮೇಲೆ KT ಅವರು
ನಾನು ದಲಿತ ಮತ್ತು ನನ್ನಲ್ಲಿ ಬಾಬಾ ಸಾಹೇಬ್ರ ಚಿಂತನೆಗಳು ಮತ್ತು ಬೌದ್ಧ ವಿಚಾರಗಳನ್ನ ನಾನು ಇಟ್ಕೊಂಡಿದ್ದೀನಿ ಅಂತ ಅವ್ರ ಹತ್ರ ನಾನು ಹೇಳ್ಕೊಂಡ್ಮೇಲೆ ಅವರು ನಟರಾಜ್ ಸರ್ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ನಟರಾಜ್ ಸರ್ನ ನನಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವರೇ ಎದ್ದು ಹೊರಗಡೆ ಬಂದರು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಅವ್ರು ಫೋನ್ ಮಾಡ್ಬೋದಿತ್ತು ನನಗೆ ಒಳಗಡೆ ಕರೆಯೋದಕ್ಕೆ, ಆದರೆ ಅವ್ರು ಎದ್ದು ಬಂದರು. ಆ ಸಂದರ್ಭದಲ್ಲಿ ಆ ಥರ ಸನ್ನಿವೇಶ ಇನ್ನೊಂದು ಏನಾಯ್ತು ಅಂದರೆ, ಮೈಸೂರು ಒಡನಾಡಿ ಸಂಸ್ಥೆಯಲ್ಲಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು MLA ಅವರು, ಅಲ್ಲಿ ಅವತ್ತೊಂದು ಮದುವೆ ಇತ್ತು. ಅದು ಇನ್ನು 3ನೇ ಸಂದರ್ಭದ ಅವ್ರ ಜೊತೆ ಪ್ರಯಾಣದ ಸಂದರ್ಭ. ನಾನು ಆ ಮಕ್ಳ ಜೊತೆ ಹೊರಗಡೆ ಇದ್ದೆ. ನನಗೆ ಫೋನ್ ಮಾಡಿ ಕರೆದ್ರಾಗ, ಫೋನ್ ಮಾಡಿ ಕರೆದು ನನ್ನನ್ನು ಅವ್ರ ಜೊತೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. DSS ಒಂದು ಸ್ವಂತ ಗಾಡಿ ಇದೆ ಅಂತ. ಇವತ್ತಿನ ಸಂದರ್ಭದಲ್ಲಿ ಸ್ಟೇಟಸಲ್ಲಿರೋ ಅಂಥ ಜನಗಳ ನಡುವೆ ಒಬ್ಬ ಚಾಲಕನ್ನ ಇನ್ನೊಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಾರ್ದು, ಅಥವಾ ಅವ್ರದ್ದೇ ಆದಂಥ ಆಲೋಚನೆಗಳಲ್ಲಿ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ನೋಡಿ ಅವ್ರ ಜೊತೆ ಇಂಟ್ರೊಡ್ಯೂಸ್ ಮಾಡೋ ಅಂಥದ್ದು ಇದೆಯಲ್ಲ, ಅದು ತುಂಬ ದೊಡ್ಡ ಗುಣ. ಪರಿಚಯ ಆಗಿದ್ದು ಇಲ್ಲೇ ಫಸ್ಟ್ ಪರಿಚಯದಲ್ಲೇ ನಾನು ಕೇಳಿದೆ, ನಾನು ಆರ್ಟಿಸ್ಟ್ ಆಗ್ತೀನಾ ಅಂತ. ನಂದೊಂದು 2 ವರ್ಕ್ಸ್ನ ತೋರಿಸಿ ಅವರು ಆಗ್ತೇ ಕಣವ ಅಂತಂದರು. ಆ ದಿನ ಒಂದು ಸ್ವಲ್ಪ ಹೊತ್ತಿಗೆ ಟೈಮ್ ಆಯಿತು, ಇಲ್ಲೇ ಕೂತಿದ್ದೆ ನಾನು. ಆಮೇಲೇನೋ ನನ್ನ ಫ್ರೆಂಡ್ಸ್ ಬಂದರು ಒಂದಿಬ್ಬರು. ಅದರಲ್ಲಿ ಇವಳು ರಾಧಿಕಾ ಅಂತ ಅವ್ಳನ್ನ ಕೇಳಿದ್ರು, ಮದುವೆ ಆಗ್ತೀಯಾ ನೀನು, ಏನೋ ನೋಡೋಕೆ ಡಿಫ್ರೆಂಟ್ ಆಗಿದೆಯಾ ಅಂತ. ನಾನು ಸಡನ್ನಾಗಿ ಎಷ್ಟೊಂದು ಏಜ್ ಆಗಿದೆ, ನೀವು ತಾತ ಆಗಿದ್ದೀರಾ, ಮದುವೆ ಆಗ್ತೀನಿ ಅಂತ ಕೇಳ್ತಿದ್ದೀರಾ ಅಂತ. ಅಲ್ಲಿಂದ ಸಾರಿ ಬೆಳಗ್ಗೆ ಬಂದಾಗ ನಾನು ತೋರಿಸಿದಾಗ ಆರ್ಟಿಸ್ಟ್ ಆಗ್ತೀಯಾ ಅಂತ ಹೇಳಿದರು. ಮಧ್ಯಾಹ್ನ ನಾನು ಕ್ವಶನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಅವ್ರಿಗೇನೋ ಕೋಪ ಬಂತು, ನೀನೇನು ವರ್ಕ್ ಮಾಡೋಕ್ಕೆ ಬರಲ್ಲ, ಒಂದು ಮೋಲ್ಡ್ ಇಲ್ಲ, ಲೈನ್ಸ್ ಸರಿಯಾಗಿಲ್ಲ, ಎಷ್ಟೆಲ್ಲ ಮಾತಾಡ್ತೀಯಾ ಅಂತ ಕೇಳಿದ್ರು. ಅದಾದಮೇಲೆ ನಾನು ಹೇಳಿದೆ, ನಂಗೆ ನನ್ನ ಟೀಚರ್ ಹೇಳ್ಕೊಟ್ಟಿರೋದು ಇಷ್ಟು, ನಂಗೆ ಗೊತ್ತಿರೋದು ಎಷ್ಟು ಅಂತ. ನೀವು ಹೇಳ್ಕೊಡ್ತೀರಾ ಅಂದರೆ ಮಾತ್ರ ಕ್ವಶನ್ ಮಾಡಬೇಕು. ಆಮೇಲೆ ಅವರು ನಾನ್ಯಾಕೆ ಇಲ್ಲಿ ಬಂದು ಹೇಳ್ಕೊಡ್ಲಿ, ನಮ್ಮ ಮನೆಗೆ ಬಾ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಅವ್ರ ಮನೆಗೆ ಹೋದೆ, ನನಗೆ ಪೋರ್ಟ್ರೇಟ್ ಮಾಡೋದು ಹೇಳ್ಕೊಟ್ರು. ನಮ್ಮ ರಿಲೇಷನ್ಶಿಪ್ ಅಲ್ಲಿಂದ ಒಂದು ಸ್ವಲ್ಪ ಸ್ಟಾರ್ಟ್ ಆಯಿತು. ನಾನು ಸರ್ ಅಂತಿದ್ದೆ, ಒಂದೊಂದ್ಸತಿ ತಾತ ಅಂತಿದ್ದೆ ಗೇಲಿ ಮಾಡೋಕ್ಕೆ ಅವರಿಗೆ. ತುಂಬ ಶಿಸ್ತಿನ ಜೀವನ. 6 ಗಂಟೆಗೆ ಎದ್ದೇಳಬೇಕು, 10:15 ಮಲಗಬೇಕು. ಅವ್ರ ಪೇಂಟಿಂಗ್ನೂ ಹಂಗೆ ಮಾಡ್ತಾಯಿದ್ರು. ಸಾರಿ, ನಂಗೊಂದು ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಬಟ್ ತುಂಬಾ ಮಾತಾಡೋಕ್ಕೆ ಹೋಗಲ್ಲ. ಏನಂದರೆ ಯಾರೂ ಅವ್ರು ಪೇಂಟ್ ಮಾಡೋದನ್ನ ನೋಡಲಿಲ್ಲ ಅಂತ ಅವ್ರು ಪ್ರೌಡಾಗಿ ಹೇಳ್ಕೊಳೋರು. ಮಾರ್ತನ್ ಒಬ್ರನ್ನ ಬಿಟ್ಟರೆ ಬೇರೆ ಯಾರೂ ಅವ್ರು ಪೇಂಟಿಂಗ್ ಮಾಡ್ತಾ ನೋಡಲೇ ಇಲ್ವಂತೆ. ಬಟ್ ನಾನಿದ್ದೆ, ಒಂದು 8 ವರ್ಕೇನೋ ಮಾಡಿದ್ರು ನಾನು ಇರಬೇಕಾದ್ರೆ. ಅಷ್ಟು ವರ್ಕನ್ನು ನಾನು ನೋಡಿದೆ. ಥರ ಮ್ಯಾಜಿಕ್ ಥರ ಕೆಲಸ ಮಾಡ್ತಾಯಿದ್ರು ಮನುಷ್ಯ. 15 ದಿನ ಯೋಚನೆ ಮಾಡಿರೋರು ಒಂದು ಪೇಂಟಿಂಗ್ ಮಾಡೋಕ್ಕೆ, ಬಟ್ 4 ದಿನದಲ್ಲಿ ಪೇಂಟಿಂಗ್ ಮಾಡಿ ಮುಗಿಸೋರು. ಮತ್ತೆ 15 ದಿನ ಕುತ್ಕೊಂಡು ಅದ್ರ ಬಗ್ಗೆ ನೋಡೋರು, ಒಂದಷ್ಟನ್ನು ಕರೆಯೋರು. ಆ ಜೀವನದ ಕ್ರಮ ಹೇಳ್ಕೊಟ್ರು. ಒಂದು ಆರ್ಟಿಸ್ಟ್ ಅಂದರೆ ಹಿಂಗೆ, ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಏನು ಓದಬೇಕು. ನನಗೆ ತೇಜಸ್ವಿ ಬಗ್ಗೆ ಬುಕ್ಸ್ನ ಕೊಟ್ಟರು ಓದೋಕ್ಕೆ. ಫಸ್ಟು ನಂಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಾ ಇರಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ. ಎಲ್ಲ ಆರ್ಟ್ ಮೂವೀಸ್ನ ಪ್ಲೇ ಮಾಡಿಬಿಟ್ಟು ಒಂದೊಂದೂ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೇಳೋರು. ನಾನು ಕಾಲೇಜಿಗೆ ಜಾಯಿನ್ ಆಗೋಕ್ಕೆ ಕೂಡ ಇಷ್ಟ ಇರಲಿಲ್ಲ ನಂಗೆ, ಓದೋಕ್ಕೆ ಬೇಡ, ನಾನು ಮಾಸ್ಟರ್ಸ್ ಮಾಡೋದು ಅಂತ ಸ್ಟಾಪ್ ಮಾಡಿದ್ದೆ. ಬಟ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕ್ಲೋಸ್ ಮಾಡಿದರು ನಾನು PG ಮಾಡೋಕ್ಕೆ. ಅಂದರೆ ಡಿಪ್ಲೊಮಾ ಓದಿದ್ದು, ಅದನ್ನು PG ಡಿಪ್ಲೊಮಾ ಕ್ಲೋಸ್ ಮಾಡಿದರು. ಅಲ್ಲಿ ಅದನ್ನು ಓಪನ್ ಮಾಡಿ ನಾನು ಬೇರೆ ಇಬ್ಬರೇ ಸ್ಟೂಡೆಂಟು. ನಮಗೋಸ್ಕರ ಮತ್ತೆ ರೀಓಪನ್ ಆಯಿತು. ನಾವು ಇಬ್ಬರು ಹೋಗಿ 2 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ವಿ. ಆ್ಯಕ್ಚುಲಿ ಸುಮಾರು ಏನೇನೋ ಇದೆ, ಹೇಳೋಕ್ಕೂ ಕಷ್ಟ ಆಗ್ತದೆ ನನಗೆ, ಸಾರಿ. KTS ಅಂತಲೇ ನಾವು ಕರಿತಾ ಇದ್ದಿದ್ದು. ಆ ಕಾಲಘಟ್ಟದಲ್ಲಿ ನಾವಿನ್ನೂ PUC 1982ನಲ್ಲಿ PUC ಓದ್ತಾ ಇದ್ವಿ. ಆ PUC ಓದಬೇಕಾದ್ರೆ ನಮ್ಮ ತುಮಕೂರಲ್ಲಿ ಸಮಾಜವಾದಿ ಅಧ್ಯಯನ ಕೇಂದ್ರ ಅಂತ ಹೇಳ್ಬಿಟ್ಟು ನಮ್ಮ ಸಣ್ಣ ಗುಂಪು, ಆ ಗುಂಪಿನ ಮೂಲಕ ನಾವು ಅಧ್ಯಯನ ಮಾಡ್ತಾ
ಆ, ಮೈಸೂರಲ್ಲಿ ಯುವಜನ ಸಭಾ ಅಂತ ಹೇಳ್ಬಿಟ್ಟು ಸಮಾಜವಾದಿಗಳೆಲ್ಲ ಸೇರಿ ಯುವಜನ ಸಭಾ ಮಹಾಸಭಾ ಕಟ್ಟಿರ್ತಾರೆ. ಅದರಲ್ಲಿ ಇವರ ಅನಂತಮೂರ್ತಿ, ದೇವನೂರು ಮಹಾದೇವ, ನಂಜುಂಡಸ್ವಾಮಿ, KTS, ಕೃಷ್ಣಪ್ಪ, ಈ ಸಾಂಸ್ಕೃತಿಕ ಈ ಜಗತ್ತನ್ನ ಈ ಕರ್ನಾಟಕನ ಕಟ್ಟಿದಂತ ಎಲ್ಲರೂ ಅಲ್ಲಿರ್ತಾರೆ. ಹಾಗಾಗಿ ನಮಗೆ ಈ ಸಮಾಜವಾದಿ ಅಧ್ಯಯನ ಕೇಂದ್ರದಲ್ಲಿ ನಾವು ಅಧ್ಯಯನ ಮಾಡ್ತಾ ಕಲಿತಾ ಹೋದಾಗ ಇವ್ರನ್ನ ಅವಾಗವಾಗೆ ನಾವು ಸಭೆ ಸಮಾರಂಭಗಳಲ್ಲಿ ನೋಡ್ತಾ ಇದ್ವಿ. ಸಾಕಷ್ಟು ಆಕ್ಟಿವಿಟೀಸ್ ಆಗ್ತಾ ಇದ್ವು. ಅಲ್ಲಲ್ಲೇ ಭೇಟಿಯಾಗಿ ಅಲ್ಲಲ್ಲೇ ಮಾತಾಡ್ತಾ ಇದ್ವಿ. ನನಗೆ ಕಣ್ಣಿಗೆ ಕಟ್ತಾಗಿರೋದು ಫಸ್ಟ್ 1982ನಲ್ಲಿ ರೈತ ಹೋರಾಟ ಪ್ರಾರಂಭ ಆಗುತ್ತೆ. ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ರೈತ ಸಂಘ ಹುಟ್ಕೊಳುತ್ತೆ. ಅದು ಒಂದು ದೊಡ್ಡ ಚಳುವಳಿಯಾಗಿ ರೂಪುಗೊಂಡಾಗ ರೈತರಿಗೆ ಒಂದು ದೊಡ್ಡ ಶಕ್ತಿನ ತಂದುಕೊಡುತ್ತೆ. ಒಂದು ಬೆಂಗಳೂರು ಕಬ್ಬನ್ ಪಾರ್ಕಲ್ಲಿ ಸಮಾವೇಶ ನಡೀತಿತ್ತು. ಅದು ರೈತರ ಸಮಾವೇಶ, ದೊಡ್ಡ ಸಮಾವೇಶ. ನಾವು PUC ಹುಡುಗರು ಆ ಸಮಾವೇಶಕ್ಕೆ ಹೋಗ್ಬೇಕು, ಬಸ್ಸಗೂ ಕಾಸಿಲ್ಲ, ಇದೂ ಇಲ್ಲ. ನಮ್ಮ ಟೀಮಲ್ಲಿ ಒಬ್ರು ಸಮಾಜವಾದಿ ಅಧ್ಯಯನ ಟೀಮಲ್ಲಿ ಲೀಡ್ರು. ಟ್ರೈನಲ್ಲಿ ಹೆಂಗೆ ಕಾಸಿಲ್ದಂಗೆ ಹೋಗೋದು, ಹೆಂಗೆ ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ರೀಚ್ ಆಗೋದು ಅನ್ನೋದು ಅವರು ನಮ್ಮನ್ನು ಒಂದು 10-15 ಜನ ಕರ್ಕೊಂಡು ಹೋದ್ರು. ಟ್ರೈನ್ ಹೇಳಿದ್ವಿ ಬೆಂಗಳೂರು, ಆಗ್ತಾನೆ ಬೆಂಗಳೂರು ನೋಡೋ ಅಂತ ಇದ್ವು. ಆಮೇಲೆ ನಾವು ಇಳಿದು ಟ್ರೈನಲ್ಲಿ ತಪ್ಪಿಸ್ಕೊಂಡು ಹೋದ್ವಿ. ಅಲ್ಲೇ ಟಿಕೆಟ್ ಯಾರು ಕೇಳಲಿಲ್ಲ. ಅವನು ಕಳೆದಾರಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಕಬ್ಬನ್ ಪಾರ್ಕಲ್ಲಿ ತಲುಪಿದ್ವಿ. ಆ ಕಬ್ಬನ್ ಪಾರ್ಕ್ ಹೋದ್ರೆ ನಾವು ಇವತ್ತೇನು ಕಾಕ್ರೋಚ್ ಜನತಾ ಪಾರ್ಟಿದು ಬಾಂಬೆ ಇದು ಡೆಲ್ಲಿಲಿ ನೋಡಿದ್ವಲ್ಲ, ಅಥವಾ ಇಡೀ ದೇಶದುದ್ದಕ್ಕೂ ನೋಡಿದ್ವಲ್ಲ, ಅಂಥದ್ದೇ ಒಂದು ದೊಡ್ಡ ರೈತರ ಸಮಾವೇಶ. ಆ ಇಡೀ ರೈತರ ಸಮಾವೇಶಕ್ಕೆ ಇಡೀ ನಾನಾ ದಿಕ್ಕುಗಳಿಂದ, ರಾಜ್ಯದ ಮೂಲೆಗಳಿಂದ ರೈತರು ಬಂದಿದ್ರು. ಅದಕ್ಕೆ ಪೋಸ್ಟರ್ಸು, ಬ್ಯಾನರ್ಸು ಯಾರು ಅಂದರೆ KTS, ಹೆಣ್ಣಿನ ಚಿತ್ರ, ಅರ್ಧಬರ್ಧ ಗಡ್ಡ ಕೆರೆದಿರ ಅಂತ ಒಬ್ಬ ರೈತನ ಚಿತ್ರ, ಟವಲ್ಲು, ಕಣ್ಣಿಗೆ ಕಟ್ಟದಂಗಿದೆ ಅವರ ಚಿತ್ರಗಳ ಮಾಡಿದ್ದು KTS. ಆಮೇಲೆ ಆ ಡಯಾಸ್ಗೆ ಬ್ಯಾನರ್ ಹಿಂದಿತ್ತು. ಅದು ಇವತ್ತು ನನಗೆ ಕಣ್ಣಿಗೆ ಭಾಳ ಅದ್ಭುತವಾದ ಬ್ಯಾನರ್. ಆ ಒಂದು ಇದಕ್ಕೆ KTS ಮಾಡಿಕೊಟ್ಟು. ಆಗ ನಮಗೆ ಇವರೆಲ್ಲ ಹೆಂಗೆ ಓಡಾಡ್ತಾ ಇದ್ರು ಅಂದರೆ, ಎಷ್ಟು ಚಟುವಟಿಕೆ ಇದ್ರು ಅಂದರೆ, ಈಗ ಹೆಚ್ಚು ಕಡಿಮೆ 82 ಅಂದರೆ 40-45 ವರ್ಷದ ಹಿಂದೆ. ಆಗ ಬಹುಶಃ ಅವ್ರಿಗೂ 35-40 ವರ್ಷ, 45 ವರ್ಷ ಈ ವಯಸ್ಸಿನಲ್ಲಿ ಇರ್ತಾರೆ. ತೇಜಸ್ವಿ ಅವರು, ಕಡದಾಳ್ ಶಾಮಣ್ಣವರು, KTS, ನಂಜುಂಡಸ್ವಾಮಿ, ಇವನ್ ಲಂಕೇಶು, ಎಲ್ಲರೂ ಡಯಾಸ್ ಮೇಲೆ ಚುರುಕಾಗಿ ಓಡಾಡೋಂಥದ್ದು. ಆ KTS ಫೋಟೋ ಕಡದಾಳ್ ಶಾಮಣ್ಣ ಫೋಟೋ ತೆಗಿಯೋಂಥದ್ದು. ಇವ್ರನ್ನೆಲ್ಲ ನೋಡಿ ನಮಗೆ ಎಂಥ ಮಹಾ ದೊಡ್ಡ ಪುರುಷರು, ಎಂತೆಂಥವ್ರ ಜೊತೆಗೆ ನಾವೆಲ್ಲ ಇದ್ದೀವಿ, ಎಂತೆಂಥವ್ರ ಜೊತೆಗೆ ಎಂತೆಂಥ ಇವನ್ನ ಚಳುವಳಿಗಳನ್ನ ಮಾಡ್ತಾ ಇದ್ದೀವಿ ಅಂತ ಅನಿಸಿ ಭಾಳ ಹೆಮ್ಮೆ ಅನಿಸಿತ್ತು. ಅಷ್ಟು ನನಗೆ KTS ನೆನಪರದ ದಿನಗಳಲ್ಲಿ ತುಮಕೂರಿಗೆ ಬಂದಿದ್ದು. ತುಮಕೂರಿಗೆ ಬಂದಾಗಲೇ ನನಗೆ ಹೆಚ್ಚು ಆತ್ಮೀಯರಾಗಿದ್ದರು, ಒಡನಾಟ ಜಾಸ್ತಿ ಆಗಿತ್ತು. ಬಂದು ಸುಮಾರು 5 ವರ್ಷ ಇದ್ದರು. 5 ವರ್ಷ ನಾವು ಸಾಕಷ್ಟು ಇಲ್ಲಿಗೆ ಬಂದಿಲ್ಲ. ನನಗೆ ಬಿಡುವಿಲ್ಲ, ಡಾಕ್ಟ್ರಾಗಿ ಬಿಡುವಿಲ್ಲದೆ ಇರೋದ್ರಿಂದ ಅವರೇ ನನ್ನನ್ನು ಹುಡ್ಕೊಂಬರ್ತಿದ್ರು. ಏನಕ್ಕೆ ಅಂತಂದರೆ, ಅವ್ರಿಗೆ ಒಂದು ಸಣ್ಣ ಜ್ವರ ಬರಲಿ, ಸಣ್ಣ ತಲೆನೋವು ಬರಲಿ, ಸಣ್ಣ ಉಗುರಲ್ಲಿ ಏನಾದರೂ ಒಂದು ಕಲರ್ ಬದಲಾವಣೆ ಆಗಿರಲಿ, ಬಂದುಬಿಟ್ಟು ಕೂತ್ಕೊಳ್ಳೋದು. ನಾನು ಪೇಷಂಟ್ ನೋಡ್ತಾ ಇದ್ದೆ, ಬಟ್ ಅವ್ರು ಯಾವತ್ತೂ ಆ ಪೇಷಂಟ್ ಆಗಲಿ ಕೂತ್ಕೊಂಡಿರೋರು ಹೊರಗಡೆ ನುಗ್ತಾ ಇರಲಿಲ್ಲ. ಅಥವಾ ಬಂದಿದ್ದಾರೆ ಅಂತ ನಾನೆಲ್ಲ ಹೇಳಿದ್ದೆ, ಅವ್ರು ಬಂದರೆ ಬೇಗ ಬಿಡ್ರೆ ಒಳಗಡೆ ಅಂತ, ಬೇಡ ಅಂತ ಹೇಳಿ ಅಲ್ಲೇ ಕಾದು ಕೂತು ತೋರಿಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಸುಮಾರು ಅವ್ರದ್ದೆಲ್ಲ ನಮಗೆ ಹೋರಾಟದ್ದೆಲ್ಲ KV ಸಿದ್ದಯ್ಯರು ಅವರು ಎಲ್ಲ ಒಟ್ಟಿಗೆ ಬರ್ತಾಯಿದ್ರು. ಸಾಕಷ್ಟು ಸತಿ ಕಾಫಿ ಟೀ ಕುಡ್ಕೊಂಡು ಸುಮಾರು ವಿಚಾರಗಳ ಅಲ್ಲೇ ಚರ್ಚೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ಕಾರ್ಯಕ್ರಮನ ನಾವು ಪ್ರತಿ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ನಾನು ನನ್ನ ಆಸ್ಪತ್ರೆ ಉದ್ಘಾಟನೆ ಮಾಡಿಸಿದ್ದು. ಆ ದಿನ ಒಂದು ಆಟೋ ಡ್ರೈವರ್ಸ್ಗೆ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡೋದಕ್ಕೆ ಸರ್ರನ್ನೇ ಉದ್ಘಾಟನೆ ಕರೆದಿದ್ದೆ, KTS ಸರ್. ಸೊ ನಮ್ಮ ಆಸ್ಪತ್ರೆ ಮುಂದೆ ಎಲ್ಲ ಶಾಮಿಯಾನ ಹಾಕಿ ಆ ಉದ್ಘಾಟನೆ ಎಲ್ಲ ಭಾಷಣ ಮಾಡಿ ಆ ಕ್ಯಾಂಪ್ ಪೂರ್ತಿ ಮುಗಿಯೋವರೆಗೂ ಬಿದ್ದು ಹೋದ್ರು. ಇಷ್ಟು ಅವ್ರ ಜೊತೆ ಇರೋದು. ಮ್ಯೂರಲ್ಗೋಸ್ಕರ ಹೊರಗಡೆ ನಾವು ಒಂದು ಆಲ್ಬಮ್ ಮಾಡ್ಕೊಂಡು ತಿರುಗಾಡ್ತಾ ಇದ್ವಿ. ಹೊಸ ಮನೆ ಎಲ್ಲಿ ಕಟ್ತಾವ ಅಲ್ಬಿಟ್ಟು ಮ್ಯೂರಲ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಒಂದು ಸಾರಿ ನೀವು ಒಂದು ಹೊಸ ಮನೆ ಕಟ್ತಾ ಇದ್ರು ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣ ಅವರು ಆಲ್ಬಮ್ ನೋಡಿದ್ರೆ ಬನ್ನಿ ಫಸ್ಟ್ ಬನ್ನಿ ಈಗ ಮನೆಯಲ್ಲಿ ನೋಡಿ ಮನೆ ಹೇಗಿದೆ ಹಾಗೆ ಈ ಕಡೆ. ಆಮೇಲೆ ಬಂದು ಕರ್ಕೊಂಡ್ಬಿಟ್ಟು ಈ ಮನೆ ಯಾರು ಡಿಸೈನ್ ಮಾಡಿದ್ರೆ ಗೊತ್ತಾ ನಿಮಗೆ ಅಂತ. ನನಗೇನು ಆ ಕಲ್ಪನೆ ಇರಲಿಲ್ಲ. KT ಶಿವಪ್ರಸಾದ್ ಹೆಸರು ಕೇಳಿದರೆ ಸರ್ ನಾವು ಅವ್ರನ್ನ ಇತಿಹಾಸದಲ್ಲೆಲ್ಲ ಓದ್ತೀವಿ ಅದನ್ನ. ಅಂದರೆ
ಪಬ್ಲಿಕ್ಕಲ್ಲಿ ಅವ್ರ ಬಗ್ಗೆ ಇರುವಂಥ ಗೌರವ, ಆಮೇಲೆ ಅವರ ವರ್ಕನ್ನು ಅಷ್ಟೊಂದು ಆಸಕ್ತಿಯಿಂದ ಪ್ರೀತಿಯಿಂದ ಬೇರೆಯವ್ರಿಗೆ ಪರಿಚಯ ಮಾಡಿಸೋದಿದೆಯಲ್ಲ ನೋಡಿ, ಅವರು ಡಿಸೈನ್ ಮಾಡಿಸಿದ್ದು. ಅವ್ರ ಮನೆಗೆ ನೀವು ಅಂದರೆ ಈ ಮ್ಯೂರಲ್ ಮಾಡಿಸ್ಬೇಕಾದ್ರೆ ಅವರಿಂದನೇ ಬರಬೇಕಿದು ಅಂದ ಅಷ್ಟೊಂದು ನಂಬಿಕೆ ಅವ್ರ ಮೇಲೆ, ವಿಶ್ವಾಸ, ಅವ್ರ ಕೆಲಸದ ಮೇಲೆ ಪ್ರೀತಿ. ಸೊ ಆ ರೀತಿ ಒಂದು ಇತ್ತು. ಇನ್ನೊಂದು ಎಕ್ಸಾಂಪಲ್ಸ್ ಅಂದರೆ ಒಂದು ನೇರವಾಗಿರೋ ವ್ಯಕ್ತಿ ಅಂತ ಹೇಳೋದಕ್ಕೆ, ನಯನದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಿ ಚಂದ್ರಶೇಖರ್ ಅವರು ಭಾಷಣ ಮಾಡ್ತಾ ಇದ್ರು ವೇದಿಕೆ ಮೇಲೆ. ಇವರು ಫಸ್ಟ್ ಕೆಳಗಡೆ ಕೂತ್ಕೊಂಡಿದ್ರು ಫಸ್ಟ್ ರೋ ಅಲ್ಲಿ. ಅವ್ರೇನೋ ಭಾಷಣ ಮಾಡಿ, ಏಯ್ ಕೆಲಸ ಮಾಡ್ಯಾ ಮೊದಲು, ಬರೀ ಮಾತಾಡ್ತೀಯ ಅಂದ್ರೆ ನನಗೆ ಇಷ್ಟು ಭಯ ಆಗ್ಬಿಡ್ತದೆ ಕೇಳಿದ ತಕ್ಷಣ, ಏನು ಇವ್ರು ಹಿಂಗೆ ಮಾತಾಡ್ತಾರಲ್ಲ ನೇರವಾಗಿ ಅಂತ ಹೇಳಿದ್ರು. ಸೊ ಅಂಥ ವ್ಯಕ್ತಿ ಬರೀ 2 ಸಾರಿ ಅವ್ರು ನಾನು ನೇರವಾಗಿ ಭೇಟಿ ಮಾಡಕ್ಕೆ ಬಂದಿದ್ದು. ಬಟ್ ಮಿಕ್ಕಿದ್ದೆಲ್ಲ ಕೇಳಿದ್ವಿ. ಇವತ್ತು ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇತ್ತು ಅಂದರೆ ಅಂಥ ವ್ಯಕ್ತಿಗಳ ಜೊತೆ ಒಡನಾಟ ನಮಗೆ ಸಿಗಲಿಲ್ಲ ಅನ್ನೋ ಒಂದು ಹೊರಗು ಅನಿಸ್ತಾ ಇದೆ ನನಗೆ. ನಾನು ಬೆಳೆದು ಬಂದಿದ್ದ ರೀತಿ ಮತ್ತು ನಮ್ಮನೆ ವಾತಾವರಣ ಟೋಟಲಿ ಡಿಫ್ರೆಂಟು. KTS ಜೊತೆ ಸೇರಿಕೊಂಡಾಗ ನನ್ನ ಕಮ್ಯುನಿಟಿಯಲ್ಲಿ ಇರೋವಂಥ ಕೆಲವೊಂದು ಸೀಕ್ರೆಟ್ಸ್ನ ನನಗೆ ಹೇಳ್ಕೊಡೋರು. ಒಂದು ಮದುವೆ ಆಗಿ ಏನು ಮಾಡ್ತೀಯ ನೀನು, ನಿಮ್ಮಲ್ಲಿ 7 ಇದೆ, 5 ಮಾಡ್ಕೊ. ಮತ್ತು ಅಂದರೆ ಇನ್ನೂ ಫಿಲ್ಟರ್ಲೆಸ್ ಮಾತುಗಳು ಪ್ರತಿಯೊಂದು. ನಾವು ಇನ್ನೂ ಅವಾಗ 26-27 ವರ್ಷ ಹುಡುಗರು. ನಮಗೆ ಇವರು ಅವಾಗಲೇ 60 ದಾಟಿದ್ರು, ನಮ್ಮ ತಂದೆಗಿಂತಲೂ ದೊಡ್ಡವರು. ಇವ್ರ ಜೊತೆ ಆ ಥರ ಫಿಲ್ಟರ್ಲೆಸ್ ಮಾತಾಡೋದು ನಮಗೆ ಹೆಂಗೆ ಅದನ್ನು ರಿಯಾಕ್ಟ್ ಮಾಡಬೇಕು ಅಂದರೆ ಈ ಥರ ಅವ್ರನ್ನ ನೋಡಿದ ರೀತಿಯೇ ಹಾಗೆ. ಹೊಸ ಅನುಭವ ನನಗಂತೂ ಟೋಟಲಿ ಹೊಸ ಅನುಭವ. ಯಾಕಂತ ಹೇಳಿದ್ರೆ ನನಗೆ ಒಂದು ಕವನ ಗೊತ್ತಿಲ್ಲ, ಕವಿತೆ ಗೊತ್ತಿಲ್ಲ, ಕಾದಂಬರಿ ಗೊತ್ತಿಲ್ಲ, ಇದ್ರದ್ದು ಗಂಧ ABCD ನಂಗೆ ಗೊತ್ತಿಲ್ಲ. ಇವ್ರ ಜೊತೆ ಬಂದಮೇಲೆ ಸಹಜವಾಗಿ ಜಾಸ್ತಿ ಮಾತಾಡ್ತಿದ್ದು ತೇಜಸ್ವಿ ಬಗ್ಗೆ. ತೇಜಸ್ವಿ ಯಾರಂತಾನೆ ಗೊತ್ತಿಲ್ಲ ನನಗೆ. ಇವ್ರ ಜೊತೆ ಇದ್ಮೇಲೆ ತೇಜಸ್ವಿ ಯಾರು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿ ಕನ್ನಡ ಓದಕ್ಕೆ ಕಲ್ತಿದ್ದೆ ಆ್ಯಕ್ಚುಲಿ ತೇಜಸ್ವಿಯಿಂದ. ಅವ್ರ ಕವಿತೆ ಕವನಗಳು ಅಥವಾ ನಮ್ಮೇನು ಬುಕ್ಸ್ ಎಲ್ಲ ಇದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿ ಆ ಥರ ಒಂದು ಲೈಫ್ ಸ್ಟೈಲು. ಮತ್ತು ನನ್ನ ಜೊತೆ ಅಂತೂ ಯಾವಾಗಲೂ ಹಿಂಗೆ ನಿಮ್ಮದು ಮುಂಜಿ ಹೆಂಗ ಮಾಡೋದು ಸೊ ಅವಾಗ ಹಂಗಾಗ್ಬಿಟ್ಟು ಆ ಮನುಷ್ಯನ ನಾನು ಯಾವತ್ತೂ ಇದಕ್ಕೆ ನೆನೆಸ್ಕೊಬೇಕು ಅದಕ್ಕೆ ನೆನೆಸ್ಕೊಬೇಕು ಅಂತಲ್ಲ. ಬಟ್ ತುಂಬ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ಯಲ್ಲ ಸರ್, ತುಂಬ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನನಗಂತೂ ಎಷ್ಟೋ ನನ್ನ ಪ್ರಪಂಚ ಬೇರೆ. ಆ್ಯಕ್ಚುಲಿ ಆರ್ಟಿಸ್ಟ್ ಆಗಿದ್ರು ಕೂಡ ನನ್ನ ಪ್ರಪಂಚ ಬೇರೆ. ಇವ್ರ ಜೊತೆ ಸ್ವಲ್ಪ ಬಿದ್ದ ಮೇಲೆ ಎಷ್ಟೋ ವಿಷಯಗಳು ತಿಳ್ಕೊಳ್ಳೋಕ್ಕೆ ಎಲ್ಲ ಸ್ವಲ್ಪ ಅನುಕೂಲ ಆಯಿತು. ಸೊ ಹಾಗಾಗ್ಬಿಟ್ಟು ನಾನು ಇವ್ರನ್ನ ನೆನೆಸ್ಕೊಬೇಕು ಅಂದರೆ ನನ್ನ ಈ ಥರ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಜೊತೆಗೆ ಏನು ಅಂದರೆ ಲೈಫ್ ಸ್ಟೈಲ್ ಅಂದರೆ ಏನು ಅಂತ. ಒಬ್ಬ ಆರ್ಟಿಸ್ಟ್ ಆಗಿದ ತಕ್ಷಣವೇ ಬ್ಯಾಗು, ಜುಬ್ಬ, ಪೈಜಾಮ, ಹಳೆ ಕನ್ನಡಕ, ಅವ್ರ ಹತ್ರ ಆ ಥರ ವಿಷಯದಲ್ಲಿ ನಾವು ನೋಡಿದವರಲ್ಲ. ಸೊ ಒಬ್ಬ ಮನುಷ್ಯ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟ್, ಅವನು ಬರೆಯುವಂಥ ಒಂದು ಸಾಮಾನ್ಯ ಪೆನ್ಗೂ ಕೂಡ ಎಷ್ಟು ರೆಸ್ಪೆಕ್ಟ್ ಕೊಟ್ಟಾಗ ಇಟ್ ಬಿಕಮ್ಸ್ ಎಕ್ಸ್ಟ್ರಾರ್ಡನರಿ. ಈ ಥರ ಸಣ್ಣ ಸಣ್ಣ ವಿಷಯ. ಅವ್ರು ಶೂ ಮೇಲೆ ಒಂದು ಚೂರು ಧೂಳು ಕೂತ್ಕೊಂತಿರ್ಲಿಲ್ಲ. ಅವ್ರ ಜೊತೆ ಕಾರಲ್ಲಿ ಕೂತ್ಕೊಬೇಕು ಅಂದರೆ ನಮಗೆ ಕೈ ಕಾಲೆಲ್ಲ ಫುಲ್ ಸ್ಟಿಫ್ ಆಗಿರೋದು. ಬಿಕಾಸ್ ಅವ್ರ ಕಾರ್ ಒಳಗಡೆ ಕೂಡ ಒಂದು ಚೂರು ಎಲ್ಲೂ ಡಸ್ಟ್ ಇರ್ತಿರ್ಲಿಲ್ಲ. ಅವ್ರ ಪಕ್ಕ ನಾವು ಕೂತ್ಕೊಬೇಕು, ನಾವು ಫಸ್ಟೇ ಒಂಥರ ರಫ್ ಟಫ್ ಓಡಾಡೋದು. ಆಚೆ ಕಡೆ ಕೊಡಗ್ಬಿಟ್ಟು ಕೂತ್ಕೋಬೇಕು, ಅದನ್ನು ಹಿಂಗೆ ಸ್ಟ್ರಿಕ್ಟ್. ನಾವು ಯಾವಾಗ ಇಳಿಬೇಕು ಅಂತ ನಮ್ಮ ಫೀಲಿಂಗ್. ಬಟ್ ಸ್ಲೋಲಿ ವಿ ಸ್ಟಾರ್ಟೆಡ್ ಅಡಾಪ್ಟಿಂಗ್ ದಟ್ ಕೈಂಡ್ ಆಫ್ ಸ್ಟೈಲ್. ಅಂದರೆ ಹೌದು, ಲೈಫ್ ಅಂದರೆ ಇಂಪಾರ್ಟೆಂಟ್. ಶುಗರ್ ಇದೆ, ಎಷ್ಟೋ ಜನ ಯೋಚನೆ ಮಾಡೋ ಸತ್ತೋಗ್ತಾರೆ. ಅವ್ರಿಗೆ ಎಷ್ಟು ವರ್ಷದಿಂದ ಶುಗರ್ ಇತ್ತು ಅಂತ ಹೇಳಿದ್ರೆ ಸೆಲೆಬ್ರೇಷನ್ ಯಾರಿಗೆ ಮಾಡೋಕ್ಕೆ ಬರುತ್ತೆ? ಈ ಥರ ಅಂದರೆ ಭಯ ಇರುತ್ತಲ್ಲ ಕೆಲವೊಂದೆಲ್ಲ ಲೈಫ್ ಸ್ಟೈಲ್ನ. ಅಥವಾ ನಾವು ಹಾಕೋ ಬಟ್ಟೆಯಿಂದ ಹಿಡಿದು ನಾವೆಲ್ಲ ಎಲ್ಲಿ ಹೋಗ್ಬೇಕಂತ ಹೇಳಿದ್ರು ಯಾವ ಬಟ್ಟೆಯಲ್ಲಿ ಹಾಕಿರ್ತೀವಿ ಹಂಗೆ ಇಲ್ಲ. ನೀನು ಇರಬೇಕು ಅಂತ ಹೇಳಿದ್ರೆ ನಿನ್ನ ಲೈಫ್ ಸ್ಟೈಲ್ ನೀನು ಹಿಂಗಿದ್ರೆ ನೀನು ಯೋಚನೆ ಮಾಡೋ ಕ್ರಮ ಚೇಂಜ್ ಆಗುತ್ತೆ ಅಂತ. ಮೈಸೂರಿಗೆ ಕರ್ಕೊಂಡು ಹೋದಾಗ ಯಾವುದದು ಮಾಯಾಲೋಕದಲ್ಲಿ 1-2 ಕ್ಯಾರೆಕ್ಟರ್ಸ್ ಬರುತ್ತೆ. ಅವ್ರ ಹೆಸರು ಅವ್ರನ್ನ ಕರ್ಕೊಂಡೋಗಿ ಮೀಟ್ ಮಾಡಿಸಿದಾಗ ನನ್ನ ಕೈಗಳೆಲ್ಲ ಒಂಥರ ತಣ್ಣಗೆ. ನಾನು ಓದಿದಂಥ ಬುಕ್ಕಲ್ಲಿ ಕ್ಯಾರೆಕ್ಟರ್ನ ಲೈವ್ ಆಗೇ ನೋಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಇನ್ನೂ 28-29 ವರ್ಷದ ಹುಡುಗ. ಇವರೆಲ್ಲ ವಯಸ್ಸಾದವರು ಎಲ್ಲ ಸ್ಕಾಚ್ ಬಗ್ಗೆನೇ ಮಾತಾಡ್ತಾರೆ. ನಾವು ಎಲ್ಲಿ ಸ್ಕಾಚ್
ನಮ್ಮಲ್ಲಿ ಸ್ಕಾಚ್ ಕುಡಿಯೋದು ಇರಲಿ, ನಮಗೆ ಫುಲ್ ಇದರಿಂದ ನಾವು ಹೊರ್ಗೆ ಹಾಕ್ಬಿಡ್ತಾರೆ. ಬಟ್ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸ್ಕಾಚ್ ಅಂದರೆ ಏನು, ಅದನ್ನು ಕುಡಿಯೋ ರೀತಿ ಹೆಂಗೆ, ಹಾಕಿದ್ಮೇಲೆ ವೇಸ್ಟ್ ಆಗಬಾರ್ದು ನನ್ನ ಮಗನೇ, ಹಿಂಗೆ ನಮಗೆ ಮಾತಾಡ್ತಿದ್ದೀನಿ ನನ್ನ ಮಗನೇ ವೇಸ್ಟ್ ಆಗಬಾರ್ದು ಅಂತಾನೆ. ಸೊ ಇದೆಲ್ಲ ನೆನೆಸ್ಕೊಂಡಾಗ ಅವರು ತುಂಬ ಒಂಥರ ಎಕ್ಸ್ಟ್ರಾರ್ಡಿನರಿ ಫೀಲ್ ಆಗುತ್ತೆ. ಅಂದರೆ ನಾವು ಎಲ್ಲಿವರೆಗೆ ಬಂದ್ವಿ ಅಲ್ಲಿಂದ ಇನ್ನೊಂದು ಜಾಯಿನ್ ಸೇರಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗಿ ಮೀನ್ಸ್ ದ ವರ್ಲ್ಡ್ ಈಸ್ ವೆರಿ ಬ್ಯೂಟಿಫುಲ್. ದ ಮೇನ್ ಥಿಂಗ್ ಈಸ್ ಯು ಶುಡ್ ನೋ ಹೌ ಟು ಸಿ ಇಟ್, ಹೌ ಟು ಎಕ್ಸ್ಪೀರಿಯನ್ಸ್ ಇಟ್. ಇದು ನಮಗೆ ನಮ್ಮ ಇದರಲ್ಲಿ ಹೇಳ್ಕೊಡೋದು ಅಥವಾ ತೋರಿಸ್ಕೊಡೋದು ಇದೆಯಲ್ಲ ಬಹಳ ಕಡಿಮೆ. ಇದರಿಂದ ಜಾಸ್ತಿ ನಾನು ಇನ್ನೇನು ಇವತ್ತು ನಾನಂತೂ ಸಂತೋಷವಾಗಿ ಅವ್ರನ್ನ ನೆನೆಸ್ಕೊಳ್ಳೋದು ಪ್ರತಿ ಇದರಲ್ಲೂ ಕೂಡ. ಅಫ್ಕೋರ್ಸ್ KTS ಆ್ಯಸ್ ಪರ್ ನೇಚರ್ ಅವ್ರು ಹೋಗಲೇಬೇಕಾ, ಇದಂತೂ ಅದೊಂದು ಬೇರೆ ಪಾಯಿಂಟ್. ಆದರೆ ಪ್ರತಿಯೊಂದು ಇದೆಯಲ್ಲ, ರೀಸೆಂಟಾಗಿ ಸಾಯೋಕ್ಕಿಂತ ಅವರು 1 ತಿಂಗಳು ಮುಂಚೆ ನನ್ನ ಚಿಕ್ಕ ಮಗನಿಗೆ ಸ್ಕೂಲಲ್ಲಿ ಕುವೆಂಪು ಇದ್ರ ಬಗ್ಗೆ ಸ್ಮಾರಕದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವನು ಬಂದು ನನಗೆ ಹೇಳ್ತಾ ಇದ್ದ, ಈ ಥರ ಕುವೆಂಪು ಬಗ್ಗೆ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಅವನಿಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅವ್ರು ಅದನ್ನೆಲ್ಲ ಡಿಸೈನ್ ಮಾಡಿದ್ರು KT ಶಿವಪ್ರಸಾದ್. ಹಿಂಗೆ ನೋಡಿ ನನ್ನ ಜೊತೆ ಹಿಂಗೆ ಫೋಟೋದಲ್ಲಿ ಇದೆ. ಅವ್ನಿಗೆ ಒಂಥರ ಐ ಬಿಕಮ್ ಎ ಸೂಪರ್ ಮ್ಯಾನ್. ನಿನ್ಸ್ತೀನಿ ಹಂಗಲ್ಲ ಹಿಂಗೆ ಇಲ್ಲ ತಡಿ. ಒಂದಿನ ಕಾಲ್ ಮಾಡಿದೆ KTSಗೆ, ಅವ್ರಿಗೆ ಸ್ವಲ್ಪ ಅವಾಗಲೇ ಮರು ಜಾಸ್ತಿ ಸ್ಟಾರ್ಟ್ ಆಗಿತ್ತು. ಬಟ್ ಒಂದು 5 ಮಿನಿಟ್ಸ್ ತಗೊಂಡು ನಾನು ಯಾರು ಅಂತ ರೆಕಗ್ನೈಸ್ ಮಾಡಿದೆ. ಸೊ ದಟ್ಸ್ ಅ ಡಿಫಿಕಲ್ಟ್ ಪಾರ್ಟ್. ನೀವು ಅವ್ರ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ನ ನಿಮ್ಮನ್ನ ಗುರ್ತಿಸೋದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅದು ಅಂದಾಗ ಅದನ್ನು ನಮಗೆ ಅರಗಿಸ್ಕೊಳಕ್ಕೆ ಸ್ವಲ್ಪ, ಯಾಕಂದ್ರೆ ನಾನು ನಮ್ಮ ತಂದೆನ ಹೆಂಗೆ ನೋಡ್ತಿರ್ತೀನಿ, ಅವ್ರನ್ನೂ ಅದೇ ಇದರಲ್ಲಿ ನಾವು ನೋಡ್ತಿರ್ತೀವಿ. ನನ್ನ ಚಿಕ್ಕ ಮಗ ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರ ಜೊತೆ ಅವನ ಬಿಹೇವಿಯರ್ ಚೇಂಜ್ ಅದಾದಮೇಲೆ ನಮ್ಮಿಬ್ರು ಮಕ್ಳಿಗೂ ಕರ್ಕೊಂಡೋಗಿ ಕುಪ್ಪಳ್ಳಿ ಎಲ್ಲ ತೋರಿಸ್ಕೊಂಡ್ಬಂದೆ. ನಮ್ಮಲ್ಲಿ ಕುಪ್ಪಳ್ಳಿ ಕರ್ಕೊಂಡೋಗಿ ತೋರಿಸೋದು ಅಥವಾ ಆ ಥರ ಇದು ಮಾಡೋದು ಇಟ್ಸ್ ತುಂಬ ಡಿಫಿಕಲ್ಟ್ ಪಾರ್ಟ್. ಮುಖ್ಯವಾಗಿ ಪ್ರತಿಯೊಂದನ್ನ ನೋಡೋದು ಹೆಂಗೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹೆಂಗೆ, ಇದನ್ನೆಲ್ಲ ಮೇ ಬಿ ಕಲ್ತಿದ್ದು ಈ ಮನುಷ್ಯನಿಂದಾನೆ. ನಾವು ಮಾತಾಡಬೇಕು ಅಂದರೆ ಹೇಳಬೇಕು ಅಂದರೆ ಇಷ್ಟೇ, ನನ್ನ ಕೈಲಾಗೋದು ಹೇಳೋಕ್ಕೆ ಇಷ್ಟೇ. ಥ್ಯಾಂಕ್ ಯು. ಬರೋಡದಲ್ಲಿ ಹಾಕಿದ್ಯಾ, ಅಲ್ಲಿ ಏನು ಪೇಂಟ್ ಮಾಡ್ತೀಯಾ, ಅಲ್ಲೇನಿದೆ ನಿಂದು ಅಂತ ಏನಿದೆ, ನೇಟಿವಿಟಿ ಏನಿದೆ ನಿಂದು ಅಂತ ಆ ಕ್ವಶನ್ ಮಾಡ್ತಿರೋ ನಮ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಅದು ಅರ್ಥ ಆಗೋದಕ್ಕೆ ತುಂಬ ದಿನ ಬಂತು. ಅದು ಆ ಕ್ವಶನ್ ಮಾಡೋದನ್ನ ಅವರು ಚೆನ್ನಾಗಿ ಅಂದರೆ ಅದೆಲ್ಲ ಮಾಡಿ ಒಂದು 2014ರಲ್ಲಿ ಒಂದು ಸೋಲೋ ಶೋ ಮಾಡಿದ್ದು ಬಾಂಬೆನಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿ. ಅವಾಗೊಂದಷ್ಟು ಹೇಳಿದ್ರು. ಇಲ್ಲಿ ಒಂದು ಸ್ಲೈಡ್ ಶೋನು ಮಾಡಿದ್ವಿ ಪೃಥ್ವಿ ಇದರಲ್ಲಿ. ಅವಾಗೆಲ್ಲ ಆದಮೇಲೆ ಒಂದಷ್ಟು ಕ್ವಶನ್ ಮಾಡಿದರು. ಆ ಕ್ವಶನ್ ಆದಮೇಲೆ ನಾನು ಸುಮಾರು ವರ್ಷ ನಾನು ಪೇಂಟ್ ಮಾಡೋಕ್ಕೆ ಆಗಿರಲಿ, ಅದು ಡಿಸ್ಟರ್ಬ್ ಮಾಡುತ್ತೆ. ಆ ಥರ ಡಿಸ್ಟರ್ಬೆನ್ಸ್ ಆಗಿ ಅದನ್ನು ಅರ್ಗಿಸ್ಕೊಳಕ್ಕೆ, ಅವ್ರ ಮಾತನ್ನು ಅರ್ಗಿಸ್ಕೊಳಕ್ಕೇ ನಮಗೆ ತುಂಬ ಟೈಮ್ ತಗೊಂತು. ಆಮೇಲೆ ಇನ್ನೊಂದು ಸಮಾನವಾಗಿ ನೋಡೋರು ಅನ್ನೋದಕ್ಕೆ ನಾ ಏನು ಮಾಡ್ತಿದ್ಯೋ ಅಂದರೆ ಪೇಂಟ್ ಮಾಡ್ತಿದ್ವಿ ಸರ್. ಅಂದರೆ ನಾನು ಮಾಡ್ತಿದ್ದೀನಿ ಕಣ, ಅಂದರೆ ಚಿಕ್ಕವನ ದೊಡ್ಡವನು ಅಂದರೆ ಆ ಒಂದು ಹೆಲ್ತಿ ಜಲಸ್ ಅವರಲ್ಲಿ ಇದ್ದದ್ದು ನಾನು ಕಂಡ್ಕೊಳ್ತೀನಿ. ಆಮೇಲೆ ಒಂದ್ಸರಿ ಒಂದು ಪೇಂಟಿಂಗ್ ಏನೋ ಸೆಲ್ ಆಯಿತು, ಇನ್ನು ನಂಗೆ ಪಾರ್ಟಿ ಕೊಡ್ಬೇಕಲ್ಲ. ಸುಮಾರು ಸರಿ ಬಂದಿದ್ದೀವಿ, ಜೊತೆಲಿ ಪಾರ್ಟಿ ಮಾಡ್ತೀವಿ. ಅಷ್ಟೊಂದು ಚಿಕ್ಕವರು ದೊಡ್ಡವರು ಹಿಂದೆ ನೋಡ್ತಿದ್ದು. ವೆಂಕಟಪ್ಪ ಆರ್ಟ್ ಗ್ಯಾಲರಿನ ಪ್ರೊಟೈಸ್ ಮಾಡಬೇಕು ಅನ್ನೋ ಒಂದು ಹಂತ ಬಂದಾಗ ನಾವು ತುಮಕೂರಿನಲ್ಲಿ ಆವಿಷ್ಕಾರ ಕಲ್ಚರಲ್ ಫೋರಮಿಂದ ಸೇವ್ ವೆಂಕಟಪ್ಪ ಮೂವ್ಮೆಂಟ್ ತೊಗೊಂಡ್ವಿ. ಅವಾಗ ನಿಜವಾಗ್ಲೂ ಅವರು ನಾವು ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡ್ವಿ. ತುಮಕೂರಿನ ಎಲ್ಲ ಕಲಾವಿದರುಗಳು ಬಂದರು. ಅವಾಗ KTS ಬಂದರು ಸರ್ ಜೊತೆ. KB ಸಿದ್ದೇವರು ಹಾಸ್ಪಿಟ್ಲಲ್ಲಿ ಇದ್ದರು, ಸ್ವಲ್ಪ ಏನೋ ಹುಷಾರಿಲ್ಲ ಅಂತ. ಆದರೆ KTS ಬಂದವತ್ತು ವಾಲಂಟಿಯರ್ಗೆ ಮಾತನಾಡಿದ್ರು. ಅವ್ರು ಮಾತನಾಡ್ತಾ ಅವತ್ತು ಸಚಿವರಾಗಿದ್ದವರು RV ದೇಶಪಾಂಡೆ ಅವ್ರಿಗೆ ಅಸಂವಿಧಾನಿಕ ಪದದಲ್ಲೇ ನೇರವಾಗಿ ಹೇಳಿದ್ರು. ತಕ್ಷಣ ಮತ್ತೆ ಮೀಡಿಯಾದವ್ರಿಗೆ ಅವರು ಬೈಟ್ ಕೊಟ್ಟಾಗ ಹೇಳಿದ್ರು, ನನಗೆ ನೋವಾಗುತ್ತೆ, ಆ ಪದ ನಾನು ಬಳಸಿದ್ದೀನಿ ಅಂತ ಮತ್ತೆ ರಿಪೀಟ್ ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಅವರು ಗಿದ್ದಂಥ ದಾರ್ಷ್ಟ್ಯ ಅದನ್ನ ಎತ್ತಿ ತೋರಿಸುತ್ತೆ. ಮತ್ತು ಅವರು ಯಾರಿಗೂ ಯಾವುದ್ರ ಬಗ್ಗೆನೂ ನಮ್ಮ ಕ್ಷೇತ್ರಕ್ಕಾದಂಥ ಇದನ್ನು ಅವರು ಸಹಿಸ್ತಾ ಇರಲಿಲ್ಲ ಅನ್ನೋದು ಇಲ್ಲಿ ಕಾಣ್ತದೆ. ಅಲ್ಲ ಸ್ನೇಹಿತರೆ, ಇವತ್ತು ನಮ್ಮ ನಾಡಿನ ಬಹುದೊಡ್ಡ ಕಲಾವಿದರು
ಹಾಗೇನೆ ಹೋರಾಟಗಾರ ಅವರ ಒಂದು ತತ್ವ ಸಿದ್ಧಾಂತಗಳು, ಅವರ ನಡವಳಿಕೆಗಳು, ಅವರ ಒಂದು ಕಲಾಕೃತಿಗಳು ನಮ್ಮ ಮುಂದೆ ಇವತ್ತಿದ್ದಾವೆ ಸ್ನೇಹಿತರೆ. ಹಾಗಾಗಿ ಇವತ್ತು ತುಮಕೂರು ಅವರು ಹುಟ್ಟೂರು ಹಾಸನ ಆದ್ರೂ ಕಾರ್ಲೆ ಆದ್ರೂ ಹಾಸನದಲ್ಲಿ ಅವ್ರಿಗೆ ತುಮಕೂರು ಬಗ್ಗೆ ಭಾಳಷ್ಟು ಒಲವಿತ್ತು, ಕಾಳಜಿ ಇತ್ತು. ಯಾಕಂತಂದರೆ ತುಮಕೂರಲ್ಲಿ ಅವರ ಒಡನಾಡಿಗಳು ತುಂಬ ಜನ ಇದ್ದರು. ಕೆ ಪಿ ಸಿದ್ದಯ್ಯನವರು, ಹಾಗೇನೆ ನಮ್ಮ ಬೂದಾಳ್ ನಟರಾಜರವರು, ಸುಮಾರು ಜನ ಇಲ್ಲಿ ಅವರ ಒಡನಾಡಿಗಳು ಇದ್ದಿದ್ದರಿಂದ ಅವ್ರಿಗೇನೋ ತುಮಕೂರಲ್ಲೇ ಇರಬೇಕು ಅಂತ ಅನಿಸಿ ತುಮಕೂರಿಗೆ ಬರ್ತಾರೆ. ತುಮಕೂರಲ್ಲಿ ಒಂದು 5 ವರ್ಷ ಇಲ್ಲಿ ಮನೆ ಮಾಡಿಕೊಂಡು ಅವ್ರು ಇದ್ದಂಥ ಟೈಮಲ್ಲಿ ಅವರ ಒಂದು ಸಂಪರ್ಕಗಳು ಬೆಳೆಯುತ್ತೆ. ಹಾಗಾಗಿ ತುಮಕೂರನ್ನು ತುಂಬ ಪ್ರೀತಿಸಿದಂಥ ವ್ಯಕ್ತಿ. ತುಮಕೂರು ಅಂತ ಒಂದೇ ಅಲ್ಲ, ಅವರು ಇಡೀ ಕರ್ನಾಟಕವನ್ನು ಪ್ರೀತಿಸಿದಂಥವ್ರು, ಇಡೀ ಪ್ರಪಂಚವನ್ನು ಪ್ರೀತಿಸಿದಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಅವರ ನೆನಪಿಗೋಸ್ಕರ ಇವತ್ತು ನಾವು ತುಮಕೂರಿನ ಅವರ ಒಂದು ಸಮಾನ ಮನಸ್ಕರರು ಅಥವಾ ಒಂದು ಹಿತೈಷಿಗಳು ಅಥವಾ ಒಡನಾಡಿಗಳು ಎಲ್ಲ ಸೇರಿ ಇವತ್ತು ಒಂದು ನುಡಿ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ನಾವು ಮನು ಸ್ಟುಡಿಯೋದಲ್ಲಿ ಆಯೋಜನೆ ಮಾಡಿದ್ದಾರೆ. ಸುಮಾರು ಜನ ಅವರ ಒಡನಾಡಿಗಳು ಮಾತಾಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ನೆನಪಿನ ಕಾರ್ಯಕ್ರಮ. ಎಲ್ಲರೂ ಹೋಗುವಂಥದ್ದು ಸಹಜ, ಆದರೆ ಇದ್ದಾಗ ಏನನ್ನ ಬಿಟ್ಟೋಗಿದ್ದಾರೆ, ಏನನ್ನ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ KTS ಅವ್ರ ಬಗ್ಗೆ ಇಡೀ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆ ನುಡಿನ ಮನಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ತುಮಕೂರಿನ ಪರವಾಗಿ, ತುಮಕೂರಿನ ಒಡನಾಡಿಗಳ ಪರವಾಗಿ ಮಾತಾಡಿದಂಥ ಎಲ್ಲ ಅವರ ಒಂದು ಹಿತೈಷಿಗಳಿಗೆ, ಆಯೋಜನೆ ಮಾಡಿದಂಥ ಎಲ್ಲರಿಗೂ ನಾನು ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಸಾದ್ ಅಂತ ಅಂದ್ರೆ ನಮಗೆ ಒಂದು ರೀತಿ ಬೆರಗು. ಈ ಥರದ ಸಂಪರ್ಕಗಳನ್ನೆಲ್ಲ ನಮಗೆ KB ಸಿದ್ದಯ್ಯನವರ ಕಾರಣದಿಂದ ನಾವು ಈ ಥರದ ಸಂಪರ್ಕಗಳನ್ನೆಲ್ಲ ಗಳಿಸ್ಕೊಂಡ್ವಿ. ಯಾಕಂದರೆ ನಾವು ಸಂಘಟನೆ ಮತ್ತು ರಾಜಕಾರಣ ಈ ಥರದ ಚಟುವಟಿಕೆಗಳಿದ್ದಾಗ KB ಜೊತೆಗೆ ನಮಗೆ ಸಾಹಿತ್ಯದ ವಲಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಮಹಾನ್ ದಿಗ್ಗಜರೆಲ್ಲ ಪರಿಚಯ ಆದರು. ಆದರೆ KT ಬಗ್ಗೆ ನಮಗೆ ಯಾಕೆ ಬೆರಗು ಅಂತ ಅಂದರೆ, ಅವರು ಭಾಳ ದೊಡ್ಡ ಶೋಷಕ ಜಾತಿಯಲ್ಲಿ ಹುಟ್ಟಿದಂಥವ್ರು. ಆಮೇಲೆ ಬಹುದೊಡ್ಡ ಬಂಡವಾಳಶಾಹಿ ಮಗ ಅಂತ ಗೊತ್ತಿತ್ತು. ಅವನ್ನೆಲ್ಲ ನಿರಾಕರಿಸಿ ಅವರು ಶೋಷಣೆ ಒಳಗಾಗಿರ್ತಕ್ಕಂಥ ಜನಗಳ ಬಗ್ಗೆ ಮಾತಾಡ್ತಕ್ಕಂಥ ಮತ್ತು ಹೋರಾಟ ಮಾಡ್ತಕ್ಕಂಥ ಜೀವನ ಆರಿಸ್ಕೊಂಡಿದ್ದಿದೆಯಲ್ಲ, ಅದು ಭಾಳ ಬೆರಗು. ಯಾಕಂದರೆ ನಾವೆಲ್ಲ ಬಿಡಿ, ನಾವು ಸಮಾನತೆಗೆ ಅಂತ ಹೇಳಿ ಸಣ್ಣ ಜಾತಿಯವರು ಹೋರಾಟ ಮಾಡೋದು ಇದ್ದಿದ್ದೆ. ಆದರೆ ಒಬ್ಬ ಶೋಷಕ ಜಾತಿನಲ್ಲಿ ಹುಟ್ಟಿ ಆ ಮನುಷ್ಯ ದಲಿತ ಸಂಘರ್ಷ ಸಮುದಾಯದ ಜೊತೆಗೆ ಸೇರ್ಕೊಂಡು ರೈತ ಚಳುವಳಿ ಕಟ್ಟಿದ್ದು ಮತ್ತು ದಲಿತ ಚಳುವಳಿ ಕಟ್ಟಿದ್ದು ಭಾಳ ದೊಡ್ಡ ಬೆರಗು. ಹಾಗೆಯೇ ಸಾವಿರಾರು ಕೋಟಿ ಒಂದು ಸಾಮ್ರಾಜ್ಯದ ಒಡೆಯನಾಗಿದ್ದಂಥವನು ಎಲ್ಲವನ್ನು ನಿರಾಕರಿಸಿ ನಮ್ಮ ಜೊತೆಗೆ ಬರ್ತಕ್ಕಂಥ ದಾರಿ ಇದೆಯಲ್ಲ, ಅದು ಕೂಡ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹಂಗಾಗಿ ನಾವು KT ಬಗ್ಗೆ ಈ ಕಾರ್ಯಕ್ರಮವನ್ನು ನಮ್ಮ ಮನು ಚಕ್ರವರ್ತಿ, ನಾವು ಎಲ್ಲ ಸೇರಿ ಸ್ನೇಹಿತರು, ದಲಿತ ಸಂಘಟನೆ ಸ್ನೇಹಿತರು ಎಲ್ಲ ಸೇರಿ ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಇಂಥ ಮಹನೀಯರನ್ನ ಕೆಲವರು ನೆನೆಯೋದೇ ಅಪರೂಪ. ಹಂಗೂ ಹಿಂಗೆ ಬಂಡಾಟ ಬಿದ್ದು ನಮ್ಮ ಮನು ಇಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು, ತುಮಕೂರು ಜೊತೆಗೆ ಅವ್ರ ನಂಟು ಚೆನ್ನಾಗಿತ್ತು. ಆಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ಆ ಕಾರಣಕ್ಕೆ ಒಂದು ನೆನಪು ಇರಲಿ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೀವಿ. ಬಂದಿರತಕ್ಕಂಥ ಎಲ್ರಿಗೂ ಕೂಡ ನಮ್ಮ KT ಶಿವಪ್ರಸಾದ್ನ ನೆನಪು ಮಾಡ್ಕೊಂಡು ಎಲ್ರಿಗೂ ಕೂಡ ಧನ್ಯವಾದಗಳು. KTS ಅವರ ಒಂದು ನೆನಪಿನ ನುಡಿನಮನವನ್ನು ಸಲ್ಲಿಸೋದಕ್ಕೆ ಇವತ್ತು ನಾಡಿನ ಅನೇಕ ಜನ ಸಾಹಿತಿಗಳು, ಕಲಾವಿದರು, ಸಹೃದಯರು, ಆತ್ಮೀಯರು, ಒಡನಾಡಿಗಳು ಆಗಮಿಸಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಒಂದು ಅಭಿಪ್ರಾಯ ಅಥವಾ ಬಹು ಜನರು KTS ರವರ ಎಲ್ಲರೂ ಒಡನಾಡಿಗಳಾಗಿದ್ದಾರೆ, ಆತ್ಮೀಯರಾಗಿದ್ದಾರೆ. ಹಾಗಾಗಿ ಇವತ್ತು ತುಮಕೂರಿನ ಈ ಒಂದು ಕ್ಯಾಚಂದ್ರದ ಮನು ಸ್ಟುಡಿಯೋದಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ನುಡಿನಮನವನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೃದಯರಿಗೂ ಕಲ್ಚರಲ್ ವ್ಯಾಲಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.